ಓಂ ಶಾಂತಿ. ಓಂ ಓಂ ಇವತ್ತಿನ ವಿಷಯ ನೆನಪು, ಯೋಗ ಮತ್ತು ಸ್ಮೃತಿ. ಈ ಮೂರು ಶಬ್ದದ ಅರ್ಥ ಮತ್ತು ಈ ಮೂರು ಶಬ್ದದ ನಡುವೆ ಇರುವಂತ ಒಂದು ವ್ಯತ್ಯಾಸ, ಇದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ಮೂರೂ ವಿಷಯದಲ್ಲೂ ಕೂಡ ಆತ್ಮ ಹೇಳುವಂತ ಚೈತನ್ಯ ಶಕ್ತಿ ಪ್ರಪಂಚದಲ್ಲಿರುವಂಥ ಯಾವುದೋ ಒಂದು ವ್ಯಕ್ತಿ, ವಸ್ತು, ವಿಷಯ, ಕಲ್ಪನೆ ಜೊತೆಗೆ ಮಾಡುವಂತ ಒಂದು ಜೋಡಣೆ ಆಗತ್ತದು. ಆತ್ಮ ತನ್ನ ಕರ್ಮೇಂದ್ರಿಯಗಳ ಮೂಲಕ ಪ್ರಪಂಚದಲ್ಲಿರುವಂಥ ಯಾವುದೇ ವಸ್ತುಗಳಿರ್ಬೋದು, ವಿಷಯಗಳಿರ್ಬೋದು, ಸಾಧನಗಳಿರ್ಬೋದು, ಕಲ್ಪನೆಗಳಿರ್ಬೋದು, ಕನಸುಗಳಿರ್ಬೋದು, ಅದು ಚೈತನ್ಯ ವಸ್ತುನೇ ಇರ್ಬೋದು, ಜಡ ವಸ್ತುನೇ ಇರ್ಬೋದು, ಅದರ ಜೊತೆಗೆ ಇಡುವಂತ ಒಂದು ಸಂಬಂಧ, ಜೋಡಣೆ, ಯೋಗ. ಆದರೆ ಈ ಮೂರರಲ್ಲೂ ಕೂಡ ಆತ್ಮ ತನ್ನ ಕರ್ಮೇಂದ್ರಿಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗವನ್ನು ಮಾಡಿದಾಗ ಅದು ಬೇರೆ ಬೇರೆ ಹಂತವನ್ನ ಹೋಗ್ಬಿಟ್ಟು ತಲುಪತ್ತೆ. ಆದ್ಮೇಲೆ ಈ ಮೂರನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಆದರೆ ಇದಕ್ಕೆ ಈ ಹೆಸರನ್ನ ಹೇಳ್ತಾ ಇದ್ದಾರೆ ಹೇಳುವಂಥದ್ದು ನಮ್ಮಲ್ಲಿ ಸ್ಪಷ್ಟತೆ ಹೇಳುವಂಥದ್ದು ಇರೋದಿಲ್ಲ. ಅದರ ಸ್ಪಷ್ಟೀಕರಣವನ್ನ ಬಾಬಾರವರು ಇವಾಗ ನಮ್ಗೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಬಾಬಾ ಹೇಳ್ತಾರೆ, ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ಕು ಯಾದ್ ಕರು. ನಿಮ್ಮನ್ನೇ ನೀವು ಆತ್ಮ ಅಂತ ತಿಳ್ಕೊಂಡು ನಾನು ತಂದೆಯನ್ನ ನೆನಪು ಮಾಡಿ. ನೆನಪು ಅಂತಂದ್ರೆ ಏನಾಗಿದ್ರೆ, ಯಾವ ವಸ್ತು, ವ್ಯಕ್ತಿ, ವಿಷಯಗಳ ಜೊತೆ ನಾವು ಜೋಡಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ, ಆತ್ಮ ಜೋಡಣೆ ಮಾಡಬೇಕಾದ ಸಂದರ್ಭದಲ್ಲಿ ಆ ವ್ಯಕ್ತಿ, ವಸ್ತುಗಳ, ವಿಷಯಗಳಿಗೆ ನಾನು ಶರೀರದ ಯಾವುದೇ ಕರ್ಮೇಂದ್ರಿಯವಾಗಲಿ, ಪ್ರಪಂಚದ ಬೇರೆ ಯಾವುದೇ ಸಾಧನಗಳಿಂದ ನಾನು ಜೋಡಣೆ ಆಗಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಕೇವಲ ಮನಬುದ್ಧಿಯಿಂದ ಮಾತ್ರ ನಾನು ಜೋಡಣೆ ಆಗ್ಲಿಕ್ಕೆ ಸಾಧ್ಯ. ಯಾವುದರಿಂದ? ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಮಾತ್ರ ನಾನು ಅದನ್ನು ಜೋಡಣೆ ಆಗ್ಲಿಕ್ಕೆ ಸಾಧ್ಯ. ಅವಾಗ ಅದರಿಂದ ನಾನು ಜೋಡಣೆಯನ್ನು ಮಾಡಿದಾಗ ಅದಕ್ಕೆ ನೆನಪು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಣ್ಣರೇಶ್ ದೊಡ್ಡ ಲೈನ್ ಹೇಳಿದ್ರೆ ನಮ್ಗೆ ಎಲ್ಲಿಂದ ಅರ್ಥ ಆಗ್ಬೇಕು ಅಲ್ವಾ? ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳ ಜೊತೆಗೆ ಶರೀರದ ಯಾವುದೇ ಕರ್ಮೇಂದ್ರಿಯಗಳು ಉಪಯೋಗ ಆಗಬಾರದು. ಪ್ರಪಂಚದ ಬೇರೆ ಯಾವುದೇ ಸ್ಥೂಲ ಸಾಧನಗಳು ಉಪಯೋಗವಾಗಬಾರದು. ಕೇವಲ ಸೂಕ್ಷ್ಮ ಕರ್ಮೇಂದ್ರಿಯವಾದಂಥ ಮನಬುದ್ಧಿ ಸಂಸ್ಕಾರಗಳಿಂದ ಮಾತ್ರ ನಾನು ಉಪಯೋಗ ಮಾಡಿ ಆ ವಸ್ತು, ವ್ಯಕ್ತಿ, ವಿಷಯಗಳ ಜೊತೆಗೆ ಜೋಡಣೆಯಾದಾಗ ಆ ಕರ್ಮದ ಫಲವನ್ನು ಅನುಭವಿಸಿದಾಗ ಅದಕ್ಕೆ ನೆನಪು ಅಂತ ಹೇಳ್ತಾರೆ. ಈಗ ನಿಮ್ ಕಣ್ಣೆದುರುಗಡೆ ಯಾರಿದ್ದಾರೆ? ಯೋಗೇಶ್ ಅಣ್ಣ. ನೀವು ಯೋಗೇಶ್ ಅಣ್ಣ ಜೊತೆ ಕನೆಕ್ಟ್ ಆಗಿದಿರೋ ಇಲ್ವೋ? ಇದಕ್ಕೆ ನೆನಪು ಅಂತ ಹೇಳ್ತಾರೋ ಹೇಳಲ್ವೋ? ಇದಕ್ಕೆ ನೆನಪು ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅದಂಗೆ ಹೇಳ್ಬಿಡ್ತಾರೆ. ನಿಮ್ ಕಣ್ಣೆದುರುಗಡೆ ಇದಾರಲ್ಲ, ಅದಕ್ಕೆ ನೆನಪು ಅಂತ ಹೇಳ್ತಾರೆ. ಸಾಧನ. ಇವಾಗ ಯೋಗೇಶನ ಜೊತೆ ಜೋಡಣೆ ಆಗ್ಲಿಕ್ಕೆ ನೀವು ಆತ್ಮ, ಮನಸ್ಸು, ಬುದ್ಧಿ, ಕಣ್ಣು, ಚಸ್ಮಾ, ಮೊಬೈಲು ಇದನ್ನೆಲ್ಲ ಉಪಯೋಗ ಮಾಡಿದಿರ್ತಾನೆ, ಮಾಡಿದಿರಲ್ವಾ? ಯೋಗ ಆಗಿದೆ, ಜೋಡಣೆ ಆಗಿದೆ. ಓಕೆ, ಸಾಧನಗಳ ಮೂಲಕ ಆ ವ್ಯಕ್ತಿಯ ಜೊತೆಗೆ, ಆ ಶರೀರದ ಜೊತೆಗೆ, ಆ ಶಬ್ದದ ಜೊತೆಗೆ ನಾನು ಜೋಡಣೆ ಆಗಿದೆ. ದಟ್ ಇಸ್ ಯೋಗ. ನೆನಪು ಯಾವುದು? ಈಗ ನಾನು ನಿಮ್ಗೆ ಏನ್ ಹೇಳ್ತೇನೆ, ನಿಮ್ಮ ಮನಸ್ಸನ್ನ ಡೈಮಂಡ್ ಹಾಲಿಗೆ ಕಳಿಸಿ. ಎಲ್ಲಿ ಕಳಿಸ್ಬೇಕು? ಡೈಮಂಡ್ ಹಾಲಿಗೆ ಹೋದ್ರ ನೀವು? ಯಾರೋಗಿದ್ದು? ಆತ್ಮ ಹೋಗ್ಲಿಲ್ಲ, ಆತ್ಮ ಪ್ರಕೃತಿಯಲ್ಲೇ ಇದೆ, ಮನಸ್ಸು ಹೋಗಿದೆ. ಏನೋಗಿದೆ? ಓಕೆ, ಮನಸ್ಸು ಹೋಗಿದೆ ಅಂತಂದ್ರೆ ಡೈಮಂಡ್ ಹಾಲ್ ನೋಡ್ತಾ ಇದ್ದೀರಾ? ಈಗ ನೋಡ್ತಾ ಇದ್ದೀರಾ? ಶರೀರದ ಕಣ್ಣಿಂದ ನೋಡ್ತಾ ಇದ್ದೀರಾ? ಇಲ್ಲ, ಬುದ್ಧಿಯಿಂದ. ಮೊಬೈಲ್ ಇಂದ ನೋಡ್ತಾ ಇದ್ದೀರಾ? ಇಲ್ಲ. ಇಲ್ಲ.
ಆಮೇಲೆ ಟಿವಿಯಿಂದ ನೋಡ್ತಾ ಇದ್ದೀರಾ, ಇಲ್ಲ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲ. ಡೈಮಂಡ್ ಹಾಲಿಗೆ ಹೋಗಿದ್ದೀರೋ ಹೋಗಿಲ್ವೋ, ಹೋಗಿ ಡೈಮಂಡ್ ಹಾಲ್ ಜೊತೆಗೆ ಆತ್ಮ ಕನೆಕ್ಟ್ ಆಯ್ತೋ ಆಗಿಲ್ವೋ, ಆಗಿದೆ. ಯಾವ್ದಿಂದ? ಬುದ್ಧಿ, ಮನ ಬುದ್ಧಿಯಿಂದ. ಯಾವ್ದಿಂದ? ಮನಸ್ಸು. ನಾನು ಅದ್ರ ಜೊತೆ ಜೋಡಣೆ ಆಗಿದ್ದೇನೆ. ಇಲ್ಲಿ ನಾನು ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಮಾತ್ರ ಉಪಯೋಗ ಮಾಡಿದ್ದೇನೆ ಹೊರತು ಶರೀರವಾಗಲಿ ಪ್ರಪಂಚದ ಬೇರೆ ಯಾವುದೇ ಸಾಧನಗಳನ್ನ ನಾನು ಉಪಯೋಗ ಮಾಡಿಲ್ಲ. ಹ್ಮ್. ಓಕೆ, ನಿಮ್ಮ ಪಕ್ಕದ ರೂಮ್ ನಲ್ಲಿ ನಿಮ್ಮ ಪತಿ ಇರ್ತಾರೆ. ಮನೆ ಪಕ್ಕದ ರೂಮ್ ನಲ್ಲಿ ಪತಿ ಇದ್ದಾಗ ಅವ್ರ ಜೊತೆಗೆ ಮನಸ್ಸನ್ನ ಇಡೋದು ನೆನಪು. ಹ್ಮ್. ಸರಿ, ನಿಮ್ಮ ಕಣ್ಣು ಎದಗಡೆಗಿದ್ದಾರೆ ಅವಾಗ ಯೋಗ. ಯೋಗ. ಅದು ಅದಕ್ಕೆ ನೆನಪು ಅಂತ ಹೇಳೋದಿಲ್ಲ. ಹ್ಮ್. ಅರ್ಥ ಆಯ್ತು ನಿಮ್ಗೆ ಇವಾಗ ಏನು ಅಂತ? ಹ. ನೆನಪು ಅಂತ ಭಗವಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಮಗು ನಾನಿರೋದು ಪರಮಧಾಮದಲ್ಲಿ, ಪರಮಾತ್ಮ ಇರೋದೆಲ್ಲಿ? ನೀವಿರೋದೆಲ್ಲಿ? ಸ್ಥೂಲವತನ. ಸ್ಥೂಲವತನಲ್ಲಿ. ಹಾಗೆ ನಿಮ್ಮ ಪರಂಧಾಮಕ್ಕೆ ನಿನ್ ಕಣ್ಣು ಹೋಗತ್ತಾ? ಇಲ್ಲ ಕಿವಿ ಹೋಗತ್ತಾ? ಇಲ್ಲ ಮೊಬೈಲ್ ಹೋಗತ್ತಾ? ಇಲ್ಲ ಟಿವಿ ಹೋಗತ್ತಾ? ಇಲ್ಲ ಯಾವ್ದನ್ನ ಕಳಿಸ್ಬೇಕು? ಮನಸ್ಸನ್ನ. ಮನಾಭವ, ಮನಸ್ಸನ್ನ ಅಲ್ಲಿ ಕಳಿಸು. ನೀನು ಇಲ್ಲಿ ಇದ್ದು ನಿನ್ನ ಮನಸ್ಸನ್ನ ಪರಂಧಾಮಕ್ಕೆ ಕಳಿಸಿ ನನ್ನ ಜೊತೆಗೆ ಜೋಡಣೆಯಾದಾಗ ಅದಕ್ಕೇನ್ ಹೇಳ್ತಾರೆ? ನೆನಪು. ನಡೆದಿರುವಂತ ಘಟನೆ ನಡೆದೋಗ್ಬಿಟ್ಟಿದೆ ಅದು. ಹೌದು. ಅದು ಕಣ್ಣಿಂದ ನೋಡ್ಬಿಟ್ಟು ರೆಕಾರ್ಡ್ ಆಗಿರ್ಬೋದು, ಕಿವಿಯಿಂದ ಕೇಳಿಬಿಟ್ಟು ರೆಕಾರ್ಡ್ ಆಗಿರ್ಬೋದು, ನೋವಿನ ರೂಪದಲ್ಲಿ ರೆಕಾರ್ಡ್ ಆಗಿರ್ಬೋದು. ನಡೆದೋಗಿರುವಂತ ಘಟನೆಗಳ ಜೊತೆಗೆ ನಾನು ಜೋಡಣೆ ಆಗ್ತೇನೆ, ಅನುಭವಿಸ್ತೇನೆ. ಅಯ್ಯೋ 10 ವರ್ಷದ ಮೊದಲು ನನ್ನ ಮದುವೆ ಜೊತೆ ಮದುವೆ ಮಾಡ್ಕೊಂಡ್ನಲ್ವಾ, ಆಗಬಾರ್ದಿತ್ತು, ಮದುವೆ ದಿನ ನೆನಪು ಬರ್ತದೆ. ಕಲ್ಯಾಣ ಮಂಟಪ ನೆನಪಿಗೆ ಬರ್ತದೆ, ನಡೆದೋಗ್ಬಿಟ್ಟಿದೆ ಅದು. ಓಕೆ, ಈಗ ಕಲ್ಯಾಣ ಮಂಟಪ ಕಣ್ಣಿಗೆ ಕಾಣ್ತಾ ಇಲ್ಲ. ಆವಾಗ ರೆಕಾರ್ಡ್ ಆಗಿರೋ ಜೊತೆಗೆ ಇವಾಗ ಕನೆಕ್ಟ್ ಆಗಿದ್ದೇನೆ. ಯಾವ್ದಿಂದ? ಸ್ಮೃತಿಯಿಂದ. ಮನ ಬುದ್ಧಿಯಿಂದ. ಯಾವ್ದಿಂದ? ಮನಬುದ್ಧಿ. ನಡೆದಿರುವಂತ ಘಟನೆ ಅದು ನೆನಪು. ಹೌದು ತಾನೆ? ಮುಂದೆ ನಡೆದಿರುವಂತ ಘಟನೆ ಏನು? ನಾನು ಸತ್ತಿಗೆ ಹೋಗ್ಬಿಡ್ತೇನಪ್ಪ, ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಡ್ತೇನೆ, ಕಿರೀಟ ಹಾಕೊಂಡ್ ಬಿಡ್ತೇನೆ. ಯಾವ್ದಿಂದ ಹೋದ್ರಿ? ಮನಸ್ಸು, ಬುದ್ಧಿ. ಮನಸ್ಸಿನಿಂದ. ಇದಕ್ಕೇನ್ ಹೇಳ್ತಾರೆ? ನೆನಪು. ನಡೆದಿರೋ ಘಟನೆಗಳಿರ್ಬೋದು, ಮುಂದೆ ನಡೆಯುವಂತ ಘಟನೆಗಳಿರ್ಬೋದು, ಅದರ ಬಗ್ಗೆ ಯೋಚನೆ ಚಿಂತನೆಗಳಿರ್ಬೋದು, ವರ್ತಮಾನ ಸಮಯದಲ್ಲಿರ್ಬೋದು. ಯಾವುದೇ ವಸ್ತು ವ್ಯಕ್ತಿಯ ಜೊತೆಗೆ ನೀವು ಸೂಕ್ಷ್ಮ ಕರ್ಮೇಂದ್ರಿಯಗಳಿಂದ ಜೋಡಣೆಯಾಗಿ ಅದರಲ್ಲಿರುವಂತ ಗುಣಲಕ್ಷಣಗಳನ್ನ ನೀವು ಅನುಭವ ಮಾಡಿದಾಗ ಅದಕ್ಕೇನ್ ಹೇಳ್ತಾರೆ? ನೆನಪು. ನೆನಪು. ಕ್ಲಿಯರ್? ಕ್ಲಿಯರ್ ಆಯ್ತು ಇವಾಗ ನೆನಪು ಅಂದ್ರೆ ಏನು ಅಂತ? ನೆನಪಿನಲ್ಲಿ ಏನಿರ್ತದೆ? ಸೂಕ್ಷ್ಮ ಕರ್ಮೇಂದ್ರಿಯಗಳು ಮಾತ್ರ ಇರ್ತವೆ, ಮನ ಬುದ್ಧಿ ಸಂಸ್ಕಾರ ಮಾತ್ರ ಇರ್ತವೆ. ಓಕೆ, ರಾಜಯೋಗದಲ್ಲಿ ಏನಿರ್ಬೇಕು? ಸೂಕ್ಷ್ಮ ಕರ್ಮೇಂದ್ರಿಯಗಳು. ಸೂಕ್ಷ್ಮ ಕರ್ಮೇಂದ್ರಿಯಗಳು ಬೇಕು, ಸ್ಥೂಲ ಬೇಕು? ಸೂಕ್ಷ್ಮ ಕರ್ಮೇಂದ್ರಿಯ. ಆರಂಭದಲ್ಲಿ ಬೇಕಾದ್ರೆ ಸ್ಥೂಲದ ಆಧಾರ ಇಟ್ಕೊಳ್ಳಿ, ಅದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವ್ ಯಾವ್ದಲ್ಲಿ ಹೋಗ್ಬೇಕಾಗ್ತದೆ? ಸೂಕ್ಷ್ಮದಲ್ಲಿ. ಸೂಕ್ಷ್ಮ ಕರ್ಮೇಂದ್ರಿಯದಲ್ಲಿ ಹೋಗ್ಬೇಕಾಗತ್ತಲ್ವಾ? ಅದಕ್ಕೆ ಬೆಳ್ತಾನಂದು ನೆನಪು ಮಾಡಿ. ಓಕೆ, ಎರಡನೇದು ಮುಖ್ಯದ ಬರೋಣ. ಎರಡನೇದಾಗಿ ಯೋಗ. ಯೋಗ ಅಂತಂದ್ರೆ ಏನು? ಅವರು ನನ್ನ ಸಮ್ಮುಖದಲ್ಲಿ ಇದ್ದಾರೆ, ನಾನು ಯಾವುದೋ ಸಾಧನದ ಮೂಲಕ ಅವ್ರ ಜೊತೆಗೆ ಜೋಡಣೆ ಆಗಿದ್ದೇನೆ. ಈಗ ಪರಮಧಾಮದಿಂದ ಭಗವಂತನ ನಿಮ್ಮ ಪ್ರಕೃತಿ ಕರ್ಕೊಂಡು ಬಂದ್ರಿ, ನಿಮ್ಮ ಎದುರುಗಡೆಗಿದ್ದಾರೆ ಪರಮಾತ್ಮ. ಎಲ್ಲಿದ್ದಾರೆ? ನಮ್ಮ ಎದುರುಗಡೆ ಇದ್ದಾರೆ. ನಿಮ್ಮ ಎದುರುಗಡೆಗಿದ್ದಾರೆ. ಓಕೆ, ಭ್ರಕುಟಿಯಲ್ಲಿ ಬಂದಿದ್ದಾರೆ, ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ಅದಕ್ಕೇನ್ ಹೇಳ್ತಾರೆ? ಯೋಗ. ಯೋಗ. ಅಲ್ಲಿ ಸೂಕ್ಷ್ಮ ಕರ್ಮೇಂದ್ರಿಯಗಳೇ ಇರಬಹುದು, ಆದ್ರೆ ನಿಮ್ಮ ಜೊತೆ ಇಲ್ಲಿದ್ದಾರೆ, ಆತ್ಮನ ಪಕ್ಕದಲ್ಲಿದ್ದಾರೆ. ಭಗವಂತನ ಮಡಿಲಲ್ಲಿ ನೀವಿದ್ದೀರಿ, ಪರಮಾತ್ಮನ ಒಳಗಡೆಗೆ ನೀವಿದ್ದೀರಿ ಅಲ್ವಾ? ಅವಾಗ ಡೈರೆಕ್ಟ್ ಆಗಿ ಜೋಡಣೆ ಆಗಿದೆ ಸೂಕ್ಷ್ಮ ಕರ್ಮೇಂದ್ರಿಯವಾದ್ರು. ಆದ್ಮೇಲೆ ನೆನಪಿನಲ್ಲಿ ಏನಾಗ್ತದೆ? ಆ ವಸ್ತು ವ್ಯಕ್ತಿ ಮತ್ತು ನಿಮ್ಮ ನಡುವೆ ಅಂತರ ಇರ್ತದೆ. ಏನಿರ್ತದೆ? ಅದು ಅಂತರ ಒಂದು ಗೋಡೆನೂ ಇರಬಹುದು, 1000 ಕಿಲೋಮೀಟರ್ ಕೂಡ ಅಂತರ ಇರಬಹುದು. ಅಂತರ ಇರ್ತದೆ. ಯೋಗದಲ್ಲಿ ಏನಿಲ್ಲ, ಅಂತರ ಇಲ್ಲ, ಸಮ್ಮುಖದಲ್ಲಿ ಇರ್ತಾರೆ. ಅವಾಗ ಎದುರುಗಡೆ ಇರುವಂತ ವ್ಯಕ್ತಿಯನ್ನ ನಿರಾಕಾರ ರೂಪದಲ್ಲಾದ್ರೂ ಜೋಡಣೆಯಾಗಿ, ಕಣ್ಣಿನ ಮೂಲಕನಾದ್ರೂ ಜೋಡಣೆಯಾಗಿ, ಯಾವುದೇ ಸಾಧನಗಳ ಮೂಲಕ ಜೋಡಣೆಯಾಗಿ, ಫೋನಿನ ಮೂಲಕ ನಾವು ಮಾತಾಡ್ತಿರ್ತೀವಲ್ವಾ, ಆ ಫೋನಿನ ಮೂಲಕ ಜೋಡಣೆ ಆದ್ವಲ್ಲ, ಅದೇನು? ಯೋಗ. ಫೋನು, ಕಿವಿ, ಅಥವಾ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಕಣ್ಣು ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ, ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಿ. ಇದಕ್ಕೇನ್ ಹೇಳ್ತಾರೆ?
ಯೋಗ. 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 ಅರ್ಥ ಆಯ್ತಾ ಇವಾಗ? ಯೋಗದಲ್ಲಿ ಏನಾಗ್ತದೆ, ನಿಮ್ಮ ಸಮ್ಮುಖದಲ್ಲಿರುವಂತ ಫೀಲಿಂಗ್ ನಿಮ್ಗೆ ಆಗ್ತದೆ. ಅಲ್ಲಿ ಸೂಕ್ಷ್ಮ ಕರ್ಮೆಯಿಂದನೂ ಇರ್ಬೋದು, ಸ್ಥೂಲ ಕರ್ಮೆಯಿಂದನೂ ಇರ್ಬೋದು. ಇಲ್ಲಿ ಆತ್ಮೇಲೆ ನಾವು ಯೋಗದ ಬಗ್ಗೆ ಏನು ಮಾತಾಡ್ತಿದೀವಿ ಅದು ಕೇವಲ ಶಿವಬಾಬನ ಬಗ್ಗೆ ಮಾತ್ರ ಅಂತಲ್ಲ. ಜನರಲ್ ಆಗಿ ಯೋಗ ಅಂತಂದ್ರೆ ಏನು? ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ನಾನು ಸೂಕ್ಷ್ಮ ಕರ್ಮೇಂದ್ರಿಯ ಅಂತೂ ಬೇಕೇ ಬೇಕು. ಅದರ ಜೊತೆಗೆ ಅಥವಾ ಕೇವಲ ಸೂಕ್ಷ್ಮ ಕರ್ಮೇಂದ್ರಿಯ ಅಥವಾ ಶರೀರ ಅಥವಾ ಪ್ರಪಂಚದ ವಸ್ತುಗಳ ಜೊತೆಗೆ ನಾನು ಅವ್ರ ಜೊತೆ ಕನೆಕ್ಷನ್ ಅಲ್ಲಿ ಬಂದ್ರೆ ಅದಕ್ಕೇನ್ ಹೇಳ್ತಾರೆ? ಯೋಗ. 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 ಬೇಕರಿಯಲ್ಲಿರುವಂತ ಕೇಕಿನ ಕಡೆ ನಾನು ಕನೆಕ್ಟ್ ಆಗೋದು ಅದಕ್ಕೇನ್ ಹೇಳ್ತಾರೆ? ಯೋಗ. ಬೇಕರಿಯಲ್ಲಿ ಇದೆ ಅದು. ಕೇಕ್ ಅನ್ನ ನೀವು ಅದ್ರ ಜೊತೆ ಕನೆಕ್ಟ್ ಆಗ್ತೀರಾ, ಅದಕ್ಕೇನ್ ಹೇಳ್ತಾರೆ? ನೆನಪು. ನೆನಪು. ಈಗ ನಿಮ್ ಕೈಯಲ್ಲಿ ಇದೆ, ಕಣ್ಣು ಎದುರುಗಡೆಗಿದೆ, ನೋಡ್ತಾ ಇದ್ದೀರಿ, ಇದಕ್ಕೇನ್ ಹೇಳ್ತಾರೆ? ಯೋಗ. ಯೋಗ. ಯಾಕಂದ್ರೆ ನೀವು ಕಣ್ಣು ಎದುರುಗಡೆ ನಿಮ್ಗೆ ಕಾಣ್ತಾ ಇದೆ, ಅಲ್ಲಿ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಓಕೆ, ಅದ್ರ ಜೊತೆ ಕನೆಕ್ಟ್ ಆಗಿದ್ರೆ ಮನ ಬುದ್ಧಿ ಜೊತೆಗೆ ಕಣ್ಣು ಕೂಡ ಇದೆ. ಆ ಮೂಲಕ ಜೋಡಣೆ ಆಗಿದೆ, ಅದು ಯೋಗ. ಮೂರನೇದು ಯಾವುದು? ಸ್ಮೃತಿ. ಸ್ಮೃತಿ ಅಂತಂದ್ರೇನು? ಕೆಲವೊಬ್ರು ಸ್ಮೃತಿ ಮತ್ತು ನೆನಪು ಎರಡನ್ನು ಜೋಡಿಸ್ಬಿಡ್ತಾರೆ. ಇನ್ನು ಆಂಧ್ರದಲ್ಲಂತೂ ಅವ್ರು ತೆಲುಗಿನಲ್ಲಿ ಮಾತಾಡ್ಬೇಕಾದ್ರೆ ನೆನಪು ಮತ್ತು ಸ್ಮೃತಿ ಎರಡನ್ನು ಜೋಡಿಸಿಬಿಡ್ತಾರೆ. ಅದು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನಾವ್ ಹೇಳಬೇಕಾಗ್ತದೆ. ನೆನಪು ಅಂತಂದ್ರೆ ತಲಂಪು ಅಂತ ಹೇಳ್ಬೇಕಾಗ್ತದ, ಅದು ಬೇರೆ, ಸ್ಮೃತಿ ಬೇರೆ ಅಂತ. ಓಕೆ, ಸ್ಮೃತಿ ಅಂತಂದ್ರೆ ಏನು? ಆದ್ಮೇಲೆ ಇಲ್ಲಿ ನೀವು ಸೂಕ್ಷ್ಮ ರೂಪದಲ್ಲೂ ಅವ್ರ ಜೊತೆಗೆ ಜೋಡಣೆ ಆಗಲ್ಲ, ಸ್ಥೂಲ ರೂಪದಲ್ಲೂ ಜೋಡಣೆ ಆಗೋದಿಲ್ಲ. ಆದ್ರೆ ನಿಮ್ಗೆ ಅರಿವಿರ್ತದೆ, ಅದಕ್ಕೆ ಗಮನ ಅಂತ ಹೇಳ್ತಾರೆ. ಸ್ಮೃತಿಗೆ ಏನ್ ಹೇಳ್ತಾರೆ? ಗಮನ, ಅಟೆನ್ಷನ್. ಅಂದ್ರೆ ಆತ್ಮ ಏನ್ ಮಾಡುತ್ತೆ, ಆ ವಸ್ತು ವ್ಯಕ್ತಿ ವಿಷಯಗಳ ಜೊತೆಗೆ ಜೋಡಣೆ ಆಗ್ಲಿಕ್ಕೆ ಎಕ್ಸ್ಟ್ರಾ ಯಾವುದೇ ಪುರುಷಾರ್ಥವನ್ನಾಗ್ಲಿ, ಎಕ್ಸ್ಟ್ರಾ ಕರ್ಮನಾಗ್ಲಿ, ಎಕ್ಸ್ಟ್ರಾ ಸಾಧನೆಯನ್ನಾಗ್ಲಿ, ಎಕ್ಸ್ಟ್ರಾ ವಿಶೇಷವಾಗಿ ಇನ್ನೊಂದು ಹೊಸ ಕರ್ಮದ ರೂಪದಲ್ಲಿ ಪ್ರಯತ್ನವನ್ನ ಮಾಡಿ ತನ್ನ ಕರ್ಮೇಂದ್ರಿಯವನ್ನ ಅದರ ಜೊತೆಗಿಟ್ಟು ಅದರ ಜೊತೆಗೆ ಯೋಗವನ್ನ ಮಾಡಿ ಕರ್ಮದ ಫಲವನ್ನ ಅನುಭವಿಸುವಂತ ಯಾವುದೇ ಕಾರ್ಯ ನಡೆಯೋದಿಲ್ಲ. ಸಹಜವಾಗಿ ಸರಳವಾಗಿ ಆ ವಸ್ತು ವ್ಯಕ್ತಿಯ ಜೊತೆಗೆ ಏನಿರ್ತದೆ, ನಿರಂತರವಾಗಿ ಏನಿರ್ತದೆ, ಗಮನ, ಅಟೆನ್ಷನ್ ಇಡೋದರ ಮೂಲಕ ಆ ವಸ್ತುವಿನಲ್ಲಿರುವಂತ ಗುಣಲಕ್ಷಣಗಳನ್ನ ಅನುಭವ ಮಾಡ್ತಾ ಇರ್ತದೆ. ಈ ಸ್ಮೃತಿಯಲ್ಲಿ ಆತ್ಮದ ಶಕ್ತಿ ತುಂಬಾ ಕಡಿಮೆ ಉಪಯೋಗ ಆಗತ್ತೆ, ಆದ್ರೆ ನಿರಂತರವಾಗಿ ಇರ್ತದೆ, ಸಹಜತೆ ಇರ್ತದೆ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಸಹಜವಾಗಿ ಇರುತ್ತೆ. ಅದನ್ನ ನಾವು ಕಷ್ಟಪಟ್ಟು ಅದನ್ನ ನೆನಪು ತರ್ಸ್ಕೊಳ್ಳೋದಾಗ್ಲಿ ಅಥವಾ ನಮ್ ಕಣ್ಮುಂದೆ ಬಂದಾಗ್ಲಿ ಅದನ್ನ ನಾವು ನೋಡಿ ಅದನ್ನ ಯೋಗ ಅಂತ ನಾವು ಹೇಳಲ್ಲ, ಅದಕ್ಕೆ ನೆನಪು ಅಂತ ಅಲ್ಲ, ತಾನಾಗೇ ಇರುತ್ತೆ ಅದು. ಮಕ್ಳು ಏನ್ ಹೇಳ್ತಾರೆ, ಅಣ್ಣವ್ರೆ ಸರಿ ನಮ್ಗೆ ಸ್ವಲ್ಪ ಉದಾಹರಣೆ ಕೊಡಿ, ಅವಾಗ ಅರ್ಥ ಆಗ್ತದೆ ಅಂತ ಅಲ್ವಾ? ಉದಾಹರಣೆ ಕೊಟ್ಟರೆ ಪಕ್ಕ ಆಗೋದು, ಅಲ್ಲಿವರೆಗೆ ಆಗೋದಿಲ್ಲ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳೇ ನಿಮ್ಮಮ್ಮ ಪಕ್ಕದ ರೂಮ್ನಲ್ಲಿ ಇದ್ದಾರೆ, ಅಲ್ಲಿ ನೀವು ಜೋಡಣೆ ಆಗೋದು ನೆನಪು. ಕಣ್ಣು ಎದುರುಗಡೆಗಿದ್ದಾರೆ, ಅದ್ಯಾವುದು? ಯೋಗ. ನಮ್ಮ ಮನೇಲಿ ನಮ್ಮಮ್ಮ ಯಾವಾಗ್ಲೂ ಇದ್ದಾರೆ, ಅದೇನು? ಸ್ಮೃತಿ. ಯಾವಾಗ್ಲೂ ಇದ್ದಾರೆ. ಓಕೆ, ನೀವು ಸ್ತ್ರೀ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಹಾ, ಗೊತ್ತಿದೆ, ಪಕ್ಕ. ಸ್ತ್ರೀ ಅಂತ ಗೊತ್ತಿದೆ. ನೀವು ಸ್ತ್ರೀ ಅಥವಾ ಪುರುಷ ಅಂತ ಗೊತ್ತಾ? ಗೊತ್ತಿದೆ. ಯಾವಾಗ ಗೊತ್ತಿರ್ತದೆ, ಯಾವಾಗ ಗೊತ್ತಿರೋದಿಲ್ಲ? ಎಲ್ಲವಾಗ್ಲೂ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರ್ತದೆ? ನನ್ಗೆ. ನಿಮಗಂದ್ರೆ ಯಾರು? ಆತ್ಮಕ್ಕೆ. ನೀವು ಸ್ತ್ರೀ ಅಂದ್ರೆ ಏನು? ಶರೀರ. ಸ್ತ್ರೀ ಅಂದ್ರೆ ಆತ್ಮ ಹೇಳುವಂತ ಸಪರೇಟ್ ಶಕ್ತಿ, ಸ್ತ್ರೀ ಹೇಳುವಂತ ಶರೀರದ ಜೊತೆ ಜೋಡಣೆ ಆಗಿದೆ. ಶರೀರ ಬೇರೆ ಹೌದೋ ಅಲ್ವೋ? ಹೌದೋ ಅಲ್ವೋ? ಆತ್ಮ ಬೇರೆ ಹೌದೋ ಅಲ್ವೋ? ಅವಾಗ ನನ್ನ ಜೊತೆಗೆ ಶರೀರ ಇದೆ, ನಾನು ಸ್ತ್ರೀ ಅಂತ ನನಗೆ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಮನಸ್ಸು ಬುದ್ಧಿ ಆ ಶರೀರದ ಜೊತೆಗೆ ಜೋಡಣೆ ಆಗ್ಬೇಕು, ಆಗ್ಬಾರ್ದು? ಅದು ಆಗದೇನೆ ನನಗೆ ಸ್ತ್ರೀ ಅಂತ ನನಗೆ ಗೊತ್ತಾಗತ್ತಾ? ಇಲ್ಲ. ಗೊತ್ತಾಗಿದೆ ಅಂತಂದ್ರೆ ಆತ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಆ ಶರೀರದ ಜೊತೆಗೆ ಏನಾಗಿದೆ? ಜೋಡಣೆ ಆಗಿದೆ. ಜೋಡಣೆ ಆಗಿದ್ರೆ ಆ ಶರೀರದ ಜೊತೆ ನೆನಪು ಮಾಡ್ತಾ ಇದ್ದೀರಾ?
ನೆನಪು ಮಾಡ್ತಾ ಇದ್ದೀರಾ? ಇಲ್ಲ. ಯೋಗ ಮಾಡ್ತಿದ್ದೀರಾ? ಇಲ್ಲ. ಇಲ್ಲ. ಆಟೋಮೆಟಿಕಲಿ ಇದೆ ನಿಮಗೆ. ಓಕೆ, ನಾನು ಶರೀರ ಜೊತೆ ನೆನಪು ಮಾಡ್ತಿದ್ದೇನೆ, ಅದಕ್ಕೆ 2 ಕಣ್ಣಿದೆ, 2 ಕಿವಿದೆ, ಮೂಗಿದೆ, 2 ಕೈ ಇದೆ, ಹೇಳ್ತಾ ಕೂತ್ಕೊಳ್ತೀನಿ. ಇಲ್ಲ. ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ನಾನು ಸ್ತ್ರೀ ಹೇಳುವಂತ ಸ್ಮೃತಿ ಇರತ್ತೋ ಇರಲ್ವೋ? ಇರುತ್ತೆ. ಎಲ್ಲಿವರೆಗೆ? ಎಲ್ಲಿವರೆಗೆ? ಬರೋ ತನಕ, ಆ ಸ್ಮೃತಿಗೆ ಬರೋ ತನಕ. ಶರೀರ ಬಿಡುವವರೆಗೆ. ಶರೀರ ಬಿಡೋರು. ಹೌದು. ಈ ಶರೀರ ಬಿಡುವವರೆಗೆ ನೀವು ಯಾವ ಕರ್ಮವನ್ನು ಮಾಡಿದ್ರೂ ಕೂಡ ನಿಮ್ಗೆ ಏನು ಸ್ಮೃತಿ ಇರ್ತದೆ? ಸ್ತ್ರೀ ಅಂತ. ಕನಸಿನಲ್ಲೂ ಕೂಡ ನೀವು ಯಾವಾಗ್ಲಾದ್ರು ಪುರುಷ ಆಗ್ಬಿಡ್ತೀರಾ? ಇಲ್ಲ. ಇಲ್ಲ. ಏನಾಗಿರ್ತೀರಿ? ಸ್ತ್ರೀಯಾಗಿ. ಅಂದರೆ ಆತ್ಮ ತನ್ನ ಮನಬುದ್ಧಿಯ ಜೊತೆಗೆ ಸ್ತ್ರೀ ಹೇಳುವಂತ ಆ ಒಂದು ಶರೀರ ಜೊತೆಗೆ ನಿರಂತರವಾಗಿ ಏನಾಗಿದೆ? ಕನೆಕ್ಟ್ ಆಗಿದೆ. ಓಕೆ, ಇದನ್ನು ಕನೆಕ್ಟ್ ಆಗ್ಲಿಕ್ಕೆ ನೀವೇನಾದ್ರು ಸಾಧನೆ ಮಾಡಿದ್ದೀರಾ? ಇಲ್ಲ. ಇಲ್ಲ. ಪುರುಷಾರ್ಥ ಮಾಡಿದ್ದೀರಿ? ಇಲ್ಲ. ಪ್ರಯತ್ನ ಮಾಡಿದ್ದೀರಾ? ಇಲ್ಲ. ಹೋಮ್ವರ್ಕ್ ಮಾಡಿದ್ದೀರಾ? ಇಲ್ಲ. ಅದನ್ನೇ ಮೊನ್ನೆ ಭಾನುವಾರದ ಮೊದಲು ಹೇಳಿದ್ದು. ದೇಹ ಬಾಣದಲ್ಲಿ ಬರೋದು ಎಷ್ಟು ಸಹಜ ಆಗ್ಬಿಡ್ತು. ಸ್ತ್ರೀ ಪುರುಷ ಅಂತ ತಿಳ್ಕೊಳ್ಳೋದು ಎಷ್ಟು ಸಹಜ ಆಗ್ಬಿಡ್ತು. ಓಕೆ, ಈಗ ಚೆಕ್ ಮಾಡೋಣ. ಏನೇನು ಸ್ಮೃತಿ ಇರ್ತದೆ? ಓಕೆ, ನೀವು ಸ್ತ್ರೀ ಅಂತ ಸ್ಮೃತಿ ಇದೆಯೋ ಇಲ್ವೋ? ಇದೆ. ಇದೆ. ಈಗ ಕತ್ಲೆ ಇದೆಯೋ ಬೆಳಕಿದೆಯೋ? ನೀವಿರುವಂತ ಜಾಗದಲ್ಲಿ ಕತ್ಲಿದೆಯೋ ಬೆಳಕಿದೆಯೋ? ಬೆಳಕಿದೆ. ಕತ್ಲಿದೆ, ಗೊತ್ತಿದೆ ತಾನೆ? ನೀವು ಕತ್ಲೆ ಜೊತೆ ಜೋಡಣೆ ಆಗ್ಬೇಕಾ? ಇಲ್ಲ, ಬೇಡ. ನಿಮ್ ರೂಮಲ್ಲಿ ಲೈಟ್ ಇದೆ, ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಅದೇನು ಯೋಗನೋ ನೆನಪೋ? ಯೋಗ. ಆ ಸ್ಮೃತಿ. ಸ್ಮೃತಿ. ನೀವು ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಸ್ಮೃತಿ. ಎಲ್ಲಿವರೆಗೆ ಗೊತ್ತಿರ್ತದೆ? ಹಾಕೊಂಡಿರೋದು. ಎಲ್ಲಿವರೆಗೆ ಆ ಬಟ್ಟೆ ನಿಮ್ಮ ಶರೀರದ ಮೇಲೆ ಇದೆಯೋ ಅಲ್ಲಿವರೆಗೂ ಏನಿರ್ತದೆ? ಸ್ಮೃತಿ ಸ್ಮೃತಿ. ಗೊತ್ತಿರ್ತದೆ. ನನಗೆ ವೈಟ್ ಬಟ್ಟೆ ಹಾಕೊಂಡಿದ್ರೆ ಗೊತ್ತಿದೆ, ಸ್ತ್ರೀ ಹೇಳೋದು ಗೊತ್ತಿದೆ, ಇವಾಗ ರಾತ್ರಿ ಅಂತ ಗೊತ್ತಿದೆ, ಈಗ ನಮ್ಮ ರೂಮ್ ನಲ್ಲಿ ಬೆಳಕಿದೆ, ಕರೆಂಟ್ ಇದೆ ಅಂತ ಗೊತ್ತಿದೆ ಅಲ್ವಾ? ಇದಕ್ಕೆಲ್ಲ ಏನ್ ಹೇಳ್ತಾರೆ? ಸ್ಮೃತಿ. ಸ್ಮೃತಿ. ಸಹಜವಾಗಿ, ಸರಳವಾಗಿ, ಸೂಕ್ಷ್ಮ ರೂಪದಲ್ಲಿ ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ನಾನು ಕನೆಕ್ಷನ್ ಅಲ್ಲಿ ಇದ್ರೆ, ಆ ಕನೆಕ್ಷನಿನ ಜೋಡಣೆಯ ಪ್ರಭಾವ ನನ್ನ ಮೇಲೆ ಬೀಳ್ತಾ ಇದ್ರೆ ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ. ಅಂದ್ರೆ ಆತ್ಮೀಯರೇ ಯಾವ್ದ್ರ ಜೊತೆ ಕನೆಕ್ಟ್ ಆಗತ್ತೋ ಅದರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಆಗ್ತಾ ಇರ್ತದೆ. ಕೆಲವೊಂದ್ಸಲ ಮನೆಯಲ್ಲಿ ಹೆಣ್ಮಕ್ಳು ಲೇಟ್ ಆಗಿ ಬಂದ್ರೆ ಹೇಳ್ತಾರೆ ಏನಂತ? ನೀನು ಸ್ತ್ರೀ ಅಂತ ಗೊತ್ತಿರ್ಲಿ, ಟೈಮಿಗೆ ಸರಿಯಾಗಿ ಏನ್ ಮಾಡ್ಬೇಕು? ಮನೆಗ್ ಬರ್ಬೇಕು. ಮನೆಗೆ ಬರ್ಬೇಕು. ಇನ್ನು ಕೆಲವೊಂದ್ಸಲ ಹೇಳ್ತಾರೆ ಆಡು ಭಾಷೆಯಲ್ಲಿ, ನೀನು ಸ್ತ್ರೀ ಅಂತ ಗೊತ್ತಿರ್ಲಿ, ಗಂಡು ಬೀರಿ ಹಾಗೆ ಆಟಪ್ಪ ಏನ್ ಮಾಡ್ಬೇಡ, ಪಾತ್ರ ಮಾಡ್ಬೇಡ ಅಂತ ಹೇಳ್ತಾರೆ. ನೀನ್ ಯಾರು ಅಂತ ನಿನ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾರೆ ತಾನೆ ಆಡು ಭಾಷೆಯಲ್ಲಿ. ನೀನು ಯಾರು ಅಂತ ಗೊತ್ತಿರ್ಲಿ ನಿನಗೆ ಅಂತ ಅಪ್ಪ ಅಮ್ಮ ಹೇಳ್ತಾರೆ ಅಲ್ವಾ? ಹಾಗೇನೆ ಕೂಡ ಏನ್ ಹೇಳ್ತಾರೆ? ನೀನ್ ಬೀಕೆ ಅಂತ ಗೊತ್ತಿರ್ಲಿ. ಏನ್ ಸ್ಮೃತಿ ಬರ್ತದೆ? ಏನ್ ಸ್ಮೃತಿ ಬರ್ತದೆ ನಿಮ್ಗೆ? ಬೀಕೆ ಅಂತ. ಬೀಕೆ ಇಂದ ನನಗೆ ಏನು ಸ್ಮೃತಿ ಬರ್ತದೆ ಹೇಳ್ತೇನೆ ಕೇಳಿ, ಓಕೆನಾ? ಒಂದು ದಿವಸ ನಮ್ಮ ಪ್ರಭಾಕರು ಹೊಸಕೋಟೆಯಲ್ಲಿ ಟೊಮೆಟೊ ತರ್ಲಿಕ್ಕೆ ಹೋಗಿರ್ತಾರೆ. ಏನ್ ತರ್ಲಿಕ್ಕೆ ಹೋಗಿರ್ತಾರೆ? ಟೊಮಾಟೊ. ಎಲ್ಲಿಗೆ? ಮಾರ್ಕೆಟ್ಗೆ. ಹೊಸಕೋಟೆಗೆ. ಓಕೆ, ಅಲ್ಲಿ ಸಂತೆಯಲ್ಲಿ. ಸರಿ, ಟೊಮೆಟೊ ತಗೊಳ್ತಾರೆ. ಎಷ್ಟು ರೂಪಾಯಿ ಕೆಜಿ ಕೇಳ್ತಾರೆ? 50 ರೂಪಾಯಿ ಕೆಜಿ ಅಂತ ಹೇಳ್ತಾನೆ. ಸರಿನಾ? 1 ಕೆಜಿ ಟೊಮೆಟೊ ತಗೊಂಡು ದುಡ್ಡು ಕೊಟ್ಟು ಅವನು 50 ರೂಪಾಯಿ ವಾಪಸ್ ಕೊಡ್ತಾನೆ. ಅವನೇನ್ ಹೇಳ್ತಾನೆ? ನೀವು 100 ರೂಪಾಯಿ ಕೊಟ್ಟಿದ್ದೀರಿ ಅಂತ. ಪ್ರಭಾಕರ್ ಏನ್ ಹೇಳ್ತಾರೆ? ಇಲ್ಲ, ನಾನು 500 ಕೊಟ್ಟಿದ್ದು ಅಂತ ಹೇಳ್ತಾನೆ. ಇಬ್ಬರ ನಡುವೆ ಏನಾಗ್ತದೆ? ಜಗಳ ನಡೆದ್ಬಿಟ್ಟು ಹೈಯರ್ ಲೆವೆಲ್ ಅಲ್ಲಿ ಬೇರೆಯವರು ಕೂಡ ಕಸ್ಟಮರ್ ಇದ್ದಾರೆ. ಸರಿನಾ? ಅವನು ಕ್ಯಾಶ್ ಅಲ್ಲಿ 500 ರೂಪಾಯಿದು ಕೂಡ ನೋಟ್ಗಳಿದ್ದಾವೆ, 100 ರೂಪಾಯಿ ನೋಟ್ಗಳು ಇಡೋದು. ಇವನು 500 ಹೇಳೋದು, ಅವ್ನು 100 ಹೇಳೋದು. ಸೀದಾ ಏನಾಗ್ತದೆ ಅಂತ ಹೈಯರ್ ಲೆವೆಲ್ಗೆ ಹೋಗ್ತದೆ. ಸರಿ, ಅರ್ಧ ಗಂಟೆ ಹಿಂಗೆ ಜಗಳ ಮಾಡ್ತಿರ್ಬೇಕಾದ್ರೆ ಪ್ರಭಾಕರ್ ಅವ್ರಿಗೆ ಹಿಂದ್ಗಡೆಯಿಂದ ಯಾರೋ ಬೆನ್ನು ತಡ್ದಂಗೆ ಆಗ್ತದೆ. ಸರಿನಾ? ಹಿಂದೆ ನೋಡಿದ್ರೆ ಅಲ್ಲಿ ಸೆಂಟರ್ ಟೀಚರ್ ಇದ್ದಾರೆ. ಯಾರಿದ್ದಾರೆ? ಸೆಂಟ್ರ್ ಟೀಚರ್. ಆವಾಗ ಪ್ರಭಾಕರ್ ಸಿಟ್ಟು ಇನ್ನೂ ಜಾಸ್ತಿ ಆಗತ್ತೋ ತಣ್ಣಗಾಗ್ಬಿಡ್ತದೆ. ತಣ್ಣಗಾಗ್ಬಿಡ್ತೀವಿ. ಅದ್ಯಾಕೋ? ಟೀಚರ್ ಅವರಲ್ಲ ಅಂತ. ಏನು? ಈಗ ಟೀಚರ್ ಇರ್ತಾರಲ್ಲ. ಟೀಚರ್ ಇದ್ರೆ ಏನಾಗ್ಬಿಡ್ತು? ಟೀಚರ್ ನಾನು ಬಿಡ್ತಾರ? ನೆನಪಲ್ಲ, ಸ್ಮೃತಿ ಬಂದ್ಬಿಡ್ತದೆ. ಸ್ಮೃತಿ ಬಂದು ಈಗ ಅಂತ ಸ್ಮೃತಿ ಬಂದ ತಕ್ಷಣದಲ್ಲಿ ಟಕ್ ಅಂತ ಹಿಡಿದು ಬಿಡ್ತದೆ. ನಾನ್ ಸಿಟ್ಟು ಮಾಡ್ಬಾರ್ದು, 450 ಹೋದ್ರೆ ಹೋಗ್ಲಿ, ಸಿಟ್ಟು ಮಾಡಬಾರ್ದು. ಸ್ಮೃತಿ.
ಮಗುವನ್ನ ನೋಡಿದ ತಕ್ಷಣ ನಾನು ತಾಯಿ ಹೇಳುವಂತ ಸ್ಮೃತಿ. ಪತಿಯನ್ನ ನೋಡಿದ ತಕ್ಷಣದಲ್ಲಿ ಪತ್ನಿ ಹೇಳುವಂತ ಸ್ಮೃತಿ. ಹಾಗಿದೆ ಸ್ಮೃತಿಯನ್ನ ಮಾಡ್ಲಿಕ್ಕೆ ಕಷ್ಟ ಪಡಬೇಕು ಸಹಜನೋ? ಸಹಜ. ನಿಜ. ಯಾವಾಗ ಸಹಜ? ನೀವು ನಾವ್ ಹೇಳೋದ್ರಲ್ಲ. ಇವಾಗ ಮಾಡಿ ತಗೊಂಡ್ ಮಾಡಿ 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 ಕೆಲಸವನ್ನು ಪುನಃ ಮಾಡಿ 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 ಏನಾಗಿರ್ಬೇಕು ನಾವು? ಅದ್ರಲ್ಲಿ ಎಕ್ಸ್ಪರ್ಟ್ ಆದಾಗ ಏನಾಗ್ತದೆ? ಸ್ಮೃತಿ. ಅದಕ್ಕೆ ಮೊದಲು ನೆನಪು, ಆಮೇಲೆ ಯೋಗ, ಆಮೇಲೆ ಸ್ಮೃತಿ. ಅಂದ್ರೆ ಪರಮಧಾಮದಲ್ಲಿ ಪರಮಾತ್ಮನಿದ್ದಾಗ ನನ್ನ ಮನಸ್ಸನ್ನ ಅಲ್ಲಿ ಕಳಿಸೋದು ನೆನಪು. ಪರಮಾತ್ಮನನ್ನ ನನ್ನ ಮನೆಗೆ ಕರೆದು ಎಲ್ಲಿ ಕರಿಬೇಕು? ನಮ್ಮ ಮನೆ ಹಾ, ನಿಮ್ಮ ಮನೆಯಲ್ಲಿ ಕರೆದು ಫೋಟೋದಲ್ಲಿ ಬಾಬನನ್ನ ಇಡೋದು ಏನು? ನಿಮ್ಮ ಮನೆಗೆ ಬಾಬನನ್ನ ಕರೆದು ಫೋಟೋದಲ್ಲಿ ಇಡೋದು ಯಾವನು? ಯೋಗ. ಆ ಉಳಿದವರೆಲ್ಲ ಹೇಳಿ, ಫೋಟೋದಲ್ಲಿ ಇಡೋದೇನು? ಯೋಗ. ಏನೋ ಯೋಗ. ಎಂತ ಬುದ್ಧಿವಂತರು. ನಮ್ಮ ಮನೆಗೆ ಅಂದ್ರೆ ಶರೀರದ ಮನೆ ನೆನಪಿಗೆ ಬಂದ್ಬಿಡ್ತು, ಫೋಟೋದಲ್ಲಿ ಇಡ್ತಿರಂತೆ ಬಾಬನನ್ನ. ನನ್ನ ಮನೆಯಿಂದ ನಾನು ಆತ್ಮ ತಾನೆ, ಅಂದ್ರೆ ಬಾಬನನ್ನ ಎಲ್ಲಿ ಇಡ್ಬೇಕು? ಫೋಟೋದಲ್ಲಿ ಇಡ್ಬೇಕು, ಸ್ಟಿಕ್ಕರ್ ನಲ್ಲಿ ಇಡ್ಬೇಕು? ಪ್ರಕೃತಿಯಲ್ಲಿ ತಾನೆ. ಆ ಫೋಟೋ ಎಲ್ಲಿಂದ ಬಂದ್ಬಿಡ್ತಲ್ಲಿ? ತವ್ರ ಮನೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ಫೋಟೋ ತಗೊಂಡ್ ಬರ್ತೀರೋ, ಅಪ್ಪ ಅಮ್ಮನನ್ನೇ ಮನೆ ಕರ್ಕೊಂಡ್ ಬರ್ತೀರೋ? ನೀವ್ ಬರೋದ್ ಬೇಡ, ಫೋಟೋ ಮಾಡ್ತಾರ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ? ಇಲ್ಲ ತಾನೆ. ಕರ್ಕೊಂಡ್ ಬರ್ತೀರಲ್ಲ. ಅದಕ್ಕಾಗಿ ಪರಮಧಾಮದಲ್ಲಿರುವಂತ ಪರಮಾತ್ಮನನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಎಲ್ಲಿ ಭ್ರಕುಟಿಯಲ್ಲಿ ಪಕ್ಕದಲ್ಲಿ ಕುಳಿಸ್ಕೊಂಡ್ರೆ ಅದೇನು? ಯೋಗ. ಅವನ ಜೊತೆಗೆ ನೀವು ಮಾತಾಡ್ತಿದ್ದೀರಿ, ಸಂಭಾಷಣೆ ಮಾಡ್ತಿದ್ದೀರಿ, ಮನನ ಮಾಡ್ತಿದ್ದೀರಿ, ವಿಚಾರ ಸಾಗರ ಮಂಥನ ಮಾಡ್ತಿದ್ದೀರಿ, ಅಳ್ತಾ ಇದ್ದೀರಿ, ಕೂಗ್ತಾ ಇದ್ದೀರಿ, ಬೇಡ್ತಾ ಇದ್ದೀರಿ. ಇದೆಲ್ಲ ಏನು? ಯೋಗ. ಯೋಗ. ಬಾಬಾ ನನ್ ಜೊತೆಲಿ ಇದ್ದಾರೆ. ಇದ್ಯಾವುದು? ಸ್ಮೃತಿ. ಸ್ಮೃತಿ. ಬಾಬಾ ಜೊತೆಲಿ ಯಾವಾಗ್ಲೂ ಇದ್ದಾರೆ. ಒಂದ್ ಸಣ್ಣ ಮಗು ಮಡಿಲಲ್ಲಿದ್ದೆ, ಗಮ್ಮನ ಮಡಿಲಲ್ಲಿ ನಾನಿದ್ದೇನೆ. ಈಗ ನಿಮ್ಗೆ ಗೊತ್ತಲ್ವಾ, ನಾನು ಶರೀರದ ಮನೆಯಲ್ಲಿ ಇದ್ದೇನೆ, ನಾನು ಬೆಡ್ರೂಮ್ ನಲ್ಲಿ ಇದ್ದೇನೆ, ಮಂಚದ ಮೇಲೆ ಕುತ್ಕೊಂಡಿದ್ದೇನೆ, ಇವಾಗ ಹಗಲಿದೆ. ಇದೆಲ್ಲ ಏನು ಅಂತಂದ್ರೆ ಆತ್ಮೀಯರ ಸ್ಮೃತಿ. ಹಾಗೆ ಈ ಎಲ್ಲರ ಸ್ಮೃತಿ ಜೊತೆಗೆ ನಮ್ ಯಾವ ಸ್ಮೃತಿ ಇರ್ಬೇಕು? ನಿಮ್ಗೊಂದು ಪ್ರಶ್ನೆ ಆತ್ಮೀಯರೇ, ನಿಮ್ಮ ಶರೀರದ ಸ್ಮೃತಿ ನಿಮ್ಗೆ ಇದೆಯೋ ಇಲ್ವೋ? ನಾ ಸ್ತ್ರೀ ಪುರುಷ ಹೇಳುವಂತ ಸ್ಮೃತಿ ಇದೆಯೋ ಇಲ್ವೋ? ನೀವಿರುವಂತ ಮನೆಯ ಸ್ಮೃತಿ ಇದೆಯೋ ಇಲ್ವೋ? ಓಕೆ. ಯಾವ್ದ್ರ ಮನೆ? ಶರೀರದ ಮನೆ ಸ್ಮೃತಿ ಇದೆ. ಶರೀರದ ಮೇಲೆ ಯಾವ ಬಟ್ಟೆ ಇದೆ ಅದರ ಸ್ಮೃತಿ ಇದೆಯೋ ಇಲ್ವೋ? ಶರೀರದ ಮೇಲೆ ಬಂಗಾರದ ಸ್ಮೃತಿ ಇದೆಯೋ ಇಲ್ವೋ? ನಿಮ್ಮ ಮನೇಲಿ ಯಾರ್ಯಾರು ಜನ ಇದ್ದಾರೆ? ಅಣ್ಣ, ತಮ್ಮ, ಅಕ್ಕ, ತಮ್ಮ, ಆಮೇಲೆ ನಾಯಿ, ಕುರಿ, ಕೋಳಿ, ಸೊಳ್ಳೆಗಳು, ಹಲ್ಲಿಗಳು, ಜಿಲ್ಲೆಗಳು, ಹೆಗ್ಗಣಗಳು, ಇದೆಲ್ಲ ಸ್ಮೃತಿ ಇದೆಯೋ ಇಲ್ವೋ? ಮತ್ತೆ ಯಾವ ಸ್ಮೃತಿ ಇಲ್ಲ? ಶರೀರದ ಸ್ಮೃತಿ ಇದೆ, ಧನದ ಸ್ಮೃತಿ ಇದೆ, ಜನದ ಸ್ಮೃತಿ ಇದೆ. ಯಾವ ಸ್ಮೃತಿ ಇಲ್ಲ? ಆತ್ಮದ ಸ್ಮೃತಿ. ಆಮೇಲೆ ಪರಮಾತ್ಮನ ಸ್ಮೃತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಕರ್ಮ ಸುಕರ್ಮವಾಗಬೇಕು ಅಂದರೆ, ನಿಮ್ಮ ಕರ್ಮ ಸುಕರ್ಮವಾಗಬೇಕು ಅಂತಂದ್ರೆ ನೀವು ಸಂಗಮ ಯುಗದಲ್ಲಿ ಇರಬೇಕು ಅಂತಂದ್ರೆ ಆತ್ಮ, ಪರಮಾತ್ಮ, ತನು, ಧನ, ಜನ ಎಲ್ಲದರ ಸ್ಮೃತಿನೂ ಕೂಡ ಬೇಕಾಗತ್ತೆ. ಅದೆಲ್ಲ ಇದ್ದರೆ ಮಾತ್ರ ನಿಮ್ಮ ಕರ್ಮ ಏನಾಗ್ತದೆ? ಸುಕರ್ಮವಾಗ್ತದೆ. ಅಂದ್ರೆ ಏನರ್ಥ? ಆತ್ಮದ ಶಕ್ತಿ ಮನ ಬುದ್ಧಿಯ ಮೂಲಕ ಶರೀರದ ಕಡೆಗಿದೆ, ಧನದ ಕಡೆಗಿದೆ, ಜನದ ಕಡೆಗಿದೆ. ಆದರೆ ಆತ್ಮ ಮತ್ತು ಪರಮಾತ್ಮನ ಕಡೆಗೆ ಇದೆಯೋ ಇಲ್ವೋ? ಇಲ್ಲ. ಅದ ಹೆಂಗ್ ಹೇಳ್ತೀರಿ ಇಲ್ಲ ಅಂತ? ಹೋಗ್ತಾ ಇದೀವಲ್ಲ. ಅಮ್ಮ ಅಂದ ತಕ್ಷಣ ಅಮ್ಮನ ಗುಣಗಳು ಆತ್ಮದಲ್ಲಿ ಬಂದ್ಬಿಡ್ತದೆ. ಪತ್ನಿ ಅಂದ ತಕ್ಷಣ ಪತಿ ಜೊತೆ ಜಗಳ ಮಾಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಸರಿನಾ? ಅದೇ ಆತ್ಮ ಮತ್ತು ಪರಮಾತ್ಮನಲ್ಲಿ ನಿಮ್ಮ ಮನಸ್ಸಿದ್ದಿದೆಯಾದ್ರೆ ಖಂಡಿತವಾಗ್ಲೂ ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ಲೇಬೇಕು. ಯಾಕಂದ್ರೆ ನೀವು ಯಾವ್ದ್ರ ಜೊತೆಗೆ ಜೋಡಣೆ ಆಗ್ತಿರೋ ಅದರ ಗುಣಲಕ್ಷಣಗಳ ಅನುಭವ ನಿಮ್ಗೆ ಆಗ್ತದಲ್ವಾ? ಆಗುತ್ತೋ ಆಗಲ್ವೋ? ಯಾವ್ದು ವಸ್ತುವನ್ನ ನೋಡಿದಾಗ ಅದರ ಆಕಾರ, ಬಣ್ಣದ ಅನುಭವ ಆಗ್ತದೆ. ಚಳಿ ಜೊತೆ ಗಮನ ಕೊಟ್ಟಾಗ ಚಳಿಯ ಅನುಭವ ಆಗ್ತದೆ, ಬಿಸಿ ಜೊತೆ ಗಮನ ಕೊಟ್ಟಾಗ ಬಿಸಿ ಅನುಭವ ಆಗ್ತದೆ. ಅಂದ್ರೆ ಯಾವ್ದ್ರ ಜೊತೆಗೆ ನೀವು ಜೋಡಣೆ ಆಗಿದ್ರು ಅದರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ನಿಮ್ಗೆ ಆಗತ್ತೆ.
ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸು ಬುದ್ಧಿ ಆತ್ಮನಲ್ಲಿ ಮತ್ತು ಪರಮಾತ್ಮನಲ್ಲಿದ್ರೆ ಆತ್ಮ ಮತ್ತು ಪರಮಾತ್ಮನಲ್ಲಿರುವಂತ ಗುಣಗಳ ಅನುಭವ ನಿಮಗೆ ಆಗ್ಲೇ. ಕತ್ತಲೆ ಇದ್ದಾಗ ನಿಮ್ಗೆ ಭಯ ಆಗೋದಿಲ್ಲ. ಸರಿ, ಸರಿನೋ ತಪ್ಪೋ? ಮೊದ್ಲಾಗ್ತಾ ಇತ್ತು, ಇವಾಗ ಅಣ್ಣಂದಿರಿಗೆ ಆಗೋದಿಲ್ಲ, ಅಕ್ಕಂದಿರಿಗೆ ಭಯ ಆಗತ್ತೋ ಆಗಲ್ವೋ? ಆಗುತ್ತೆ. ಹಾ, ಬಿಸಿಲಿದ್ದಾಗ ಭಯ ಆಗತ್ತಾ? ಇಲ್ಲ. ಸೂರ್ಯ ಇದ್ದಾಗ ಬಿಸಿಲ ಭಯ ಆಗತ್ತಾ? ಇಲ್ಲ. ಅದ್ರ ಗುಣ, ಯಾಕಂದ್ರೆ ಬೆಳಕು ಇರ್ತದೆ, ಕತ್ಲೆ ಆಗೋದಿಲ್ಲ ಅಂತ ನಮ್ಗೆ ಗ್ಯಾರಂಟಿ ಇದೆ, ಹೌದು ತಾನೆ? ಹಾಗೆ ಅದರ ಗುಣಲಕ್ಷಣಗಳದು. ಹಾಗೆ ಆದ್ಮೇಲೆ ಆರಂಭದಲ್ಲಿ ನಾವು ಭಗವಂತನ ನೆನಪು ಮಾಡ್ತಾ ಮಾಡ್ತಾ ಯೋಗದಲ್ಲಿ ಹೋಗಿ ನೆಕ್ಸ್ಟ್ ಲೆವೆಲ್ ನಮ್ದು ಯಾವ್ದು ಬರ್ಬೇಕು? ಯಾವ್ದು ಬರ್ಬೇಕು ನೆಕ್ಸ್ಟ್? ಸ್ಮೃತಿಯಲ್ಲಿ ನಾವು ಬರಬೇಕಾಗ್ತದೆ. ಸರಿ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಅಂತಿಮ ನಮ್ಮ ಸ್ಥಿತಿ ಹೇಗಿರಬೇಕು? ನಷ್ಟ ಮೋಹ ಸ್ಮೃತಿ ಸ್ವರೂಪ. ನಷ್ಟ ಮೋಹ ಅಂತಂದ್ರೆ ಈ ಪ್ರಪಂಚದಲ್ಲಿ ನನ್ನದು ಹೇಳುದು ಏನು ಇರಬಾರದು. ಅಲ್ಲಿ ಯಾರಿದ್ದೇನೆ? ನಾನು ಮಾತ್ರ ಇದ್ದೇನೆ. ನಾನು ಯಾರು? ಆತ್ಮ. ಆತ್ಮದಲ್ಲಿ ಏನಿದೆ? ಸಪ್ತ ಗುಣಗಳಿದ್ದಾವೆ. ನಾನು ಯಾರ ಜೊತೆಗೆ ಜೋಡಣೆ ಆಗ್ತೇನೆ? ನಾನು ಇಂಗ್ಲೆಂಡ್ ಜೊತೆಗೆ ಜೋಡಣೆ ಆಗೋದಿಲ್ಲ, ಯಾಕಂದ್ರೆ ನಾನು ಭಾರತ ದೇಶದವನು. ನಾನು ಆಂಧ್ರ ಜೊತೆ ಜೋಡಣೆ ಆಗಲ್ಲ, ಯಾಕಂದ್ರೆ ನಾನು ಕರ್ನಾಟಕದವನು. ನಾನು ದಾವಣಗೆರೆ ಜೊತೆ ಜೋಡಣೆ ಆಗಲ್ಲ, ಯಾಕಂದ್ರೆ ನಾನು ಬೆಂಗಳೂರಿನವನು. ಓಕೆ, ಈಗ ನಾನು ಕೆಂಗೇರಿ ಜೊತೆ ಮಾತ್ರ ಜೋಡಣೆ ಆಗ್ತೇನೆ ಹೊರತು ನಾಯನಹಳ್ಳಿ ಜೊತೆ ಜೋಡಣೆ ಆಗೋದಿಲ್ಲ, ಯಾಕಂದ್ರೆ ನಾನು ಕೆಂಗೇರಿಯವನು. ನಂದು ಈ ಮನೆ ಜೊತೆಗೆ ಮಾತ್ರ ಜೋಡಣೆ ಆಗ್ತೇನೆ, ಪಕ್ಕದ ಮನೆ ಜೊತೆ ಜೋಡಣೆ ಆಗಲ್ಲ ನಾನು, ಅಲ್ವಾ? ಒಳಗಡೆ ಬಂದಾಗ ರೂಮು, ಈ ನನ್ನ ರೂಮು, ಈ ರೂಮಿನ ಜೊತೆ ಮಾತ್ರ ನಾನು ಜೋಡಣೆ ಆಗ್ತೇನೆ ಹೊರತು ಮಕ್ಕಳ ರೂಮ್ ಜೊತೆಗೆ ನಾನು ಜೋಡಣೆ ಆಗೋದಿಲ್ಲ. ಹೀಗೆ ನಾನು ಯಾರು ಅಂತ ನಾನು ತಿಳ್ಕೊಂಡಿರ್ತೇನೆ, ಅದ್ರ ಜೊತೆಗೆ ಮಾತ್ರ ಜೋಡಣೆ ಆಗ್ತೇನೆ ನಾನು, ಹೌದು ಅಲ್ವೋ? ಅದಕ್ಕೆ ನಷ್ಟ ಮೋಹ ಅದು ನನ್ನದು ಹೇಳುವಂತ ಭಾವ. ಅದು ಯಾವುದೂ ನಿನ್ನದಲ್ಲ. ನೀನ್ ಯಾರು? ಆತ್ಮ. ಆತ್ಮನ ಒಳಗಡೆಗೆ ಏನಿದೆ ಅದು ಮಾತ್ರ ನಿನ್ನದು, ಸ್ವರೂಪ. ನಷ್ಟ ಮೋಹ ಸ್ಮೃತಿ ಸ್ವರೂಪ. ಅವಾಗ ನೀನೇನ್ ಮಾಡು, ಆತ್ಮನ ಒಳಗಡೆಗೆ ಏನಿದೆ, ಪರಮಾತ್ಮನಲ್ಲಿ ಏನಿದೆ, ನಾನು ಆತ್ಮ, ನನ್ನವರು ಪರಮಾತ್ಮ. ಆ ಪರಮಾತ್ಮನಲ್ಲಿ ಏನಿದೆ, ಸಪ್ತ ಗುಣಗಳಿದ್ದಾವೆ, ಅದು ಮಾತ್ರ ನಿನಗೆ ಅನುಭವ ಆಗ್ಬೇಕು. ಅದನ್ನು ಮಾತ್ರ ನೀನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ಬೋದು. ಅದಕ್ಕೆ ಅಂತಿಮ ಸಮಯದಲ್ಲಿ ಪರಮಾತ್ಮ ಬಿಟ್ಟರೆ ಬೇರೆ ಎಲ್ಲೂ ನಿನ್ನ ಮನಸ್ಸಿರಬಾರದು. ಅದಕ್ಕಾಗಿ ನಾನು ನನ್ನದು ಹೇಳುವಂತ ಅಜ್ಞಾನ ಅಂಧಕಾರದ ಭಾವವನ್ನ ತೆಗಿ, ಅಲ್ಲಿಂದ ಮನಸ್ಸನ್ನ ತೆಗಿ. ನಷ್ಟ ಮೋಹ, ಅಲ್ಲಿಂದ ಮನಸ್ಸನ್ನ ತೆಗಿ. ಎಲ್ಲಿಡಬೇಕು? ನಷ್ಟ ಮೋಹ ಸ್ಮೃತಿ ಸ್ವರೂಪ ಅಂತ ಹೇಳಿದ್ರೆ ಹೊರತು ಯೋಗ ಸ್ವರೂಪ, ನೆನಪಿನ ಸ್ವರೂಪ ಅಂತ ಬಾಬಾ ಹೇಳಲಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ಸ್ಮೃತಿ ಹೇಳಿದ್ರು. ಸ್ಮೃತಿ ಅಂತಂದ್ರೆ ಏನು? ನಿರಂತರವಾಗಿರ್ಬೇಕು. ನಿರಂತರವಾಗಿ ನಾನು ಯಾರು? ಆತ್ಮ. ನನ್ನ ಜೊತೆಗೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ಹೀಗೆ ನಾವು ಎಷ್ಟು ನಿರಂತರವಾಗಿ ಸೇವೆ ಮಾಡ್ತಾ ಇರ್ತೀವೋ, ವೈಟ್ ಡ್ರೆಸ್ ಹಾಕೊಂಡಿರ್ತೀವೋ, ಬ್ಯಾಡ್ಜ್ ಹಾಕೊಂಡಿರ್ತೀವೋ, ಏನು ಸ್ಮೃತಿ ಇರ್ತದೆ ನಮಗೆ? ನಾನು BK ಬ್ರಹ್ಮಕುಮಾರ ಕುಮಾರಿ ಹೇಳುವಂತ ಸ್ಮೃತಿ ಇರ್ತದಾನೆ. ಎಷ್ಟು ಸಮಯದವರೆಗೂ ಕೂಡ ನೀವು ಮದುವೆ ಮನೇಲಿ ಇರ್ತೀರೋ, ಮದುವೆ ಮನೇಲಿ ಇದ್ದೇನೆ ಹೇಳುವಂತ ಸ್ಮೃತಿ. ಎಷ್ಟು ಸಮಯದವರೆಗೆ ನೀವು ಟ್ರೈನಲ್ಲಿ ಇರ್ತೀರೋ, ಟ್ರೈನಲ್ಲಿ ಇದ್ದೀವಿ ಹೇಳುವಂತ ಸ್ಮೃತಿ. ಹಾಗೆ ಯಾವ ಸ್ಮೃತಿ ಇರಬೇಕು? ಯಾವ ಸ್ಮೃತಿ ಇರಬೇಕು? ನಾನು ಆತ್ಮ ಹೇಳುವಂತ ಸ್ಮೃತಿ ಮತ್ತು ಪರಮಾತ್ಮ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ಸ್ಮೃತಿ ಇರಬೇಕು. ಅಂತಂದ್ರೆ ಆತ್ಮೀಯರೇ, ಸಿಂಪಲ್, ನಿಮ್ಮ ಮನ ಬುದ್ಧಿ ಆತ್ಮ ಮತ್ತು ಪರಮಾತ್ಮ ಜೊತೆಗೆ ಏನಾಗಿರ್ಬೇಕು? ಸಹಜವಾಗಿ, ಸರಳವಾಗಿ ಎಲ್ಲಾ ಕರ್ಮ ಮಾಡ್ತಾ ಇರಬೇಕಾದ್ರೂ ಕನೆಕ್ಟ್ ಆಗಿರ್ಬೇಕು. ಈಗ ಪ್ರಶ್ನೆ, ನೀವು ಸ್ತ್ರೀ ಅಥವಾ ಪುರುಷ ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ ಅಂತ ನಿಮ್ಗೆ ಹೆಂಗ್ ಗೊತ್ತು? ನಿಮ್ಗೆ ಹೆಂಗ್ ಗೊತ್ತು? ನೋಡ್ತೀವಲ್ಲ ನೋಡೋದಲ್ಲ, ಮನ ಬುದ್ಧಿ ಅದ್ರ ಜೊತೆ ಕನೆಕ್ಟ್ ಆಗಿರ್ತದೆ. ಏನಾಗಿರ್ತದೆ? ಮನ ಬುದ್ಧಿ ಕನೆಕ್ಟ್ ಆಗದೇನೆ ಆತ್ಮನಿಗೆ ಏನೂ ಗೊತ್ತಾಗುವುದಿಲ್ಲ. ನಿಮ್ಮ ಶರೀರದ ಮೇಲೆ ಸೊಳ್ಳೆ ಕೂತ್ಕೊಂಡ್ರು ಕೂಡ ಸೊಳ್ಳೆ ಕಚ್ಚೋದ ಕಡೆ ಗಮನ ಇದ್ರೆ ಮಾತ್ರ ನಿಮಗೆ ಅನುಭವ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಏನೇ ಅನುಭೂತಿ ಆಗ್ಬೇಕು, ಅನುಭವ ಆಗ್ಬೇಕು ಅಂತಂದ್ರೆ ಆತ್ಮೇರೆ ಆತ್ಮ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯ ಮನಬುದ್ಧಿಯಿಂದ ಅದರ ಮೂಲಕ ಜೋಡಣೆ ಆಗ್ಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಹಾಗೆ ಸ್ತ್ರೀ ಅಂತ ನನಗೂ ಗೊತ್ತು ಅಂತಂದ್ರೆ ಆತ್ಮನ ಶಕ್ತಿ ಮನ ಬುದ್ಧಿಯ ಮೂಲಕ ಆ ಶರೀರದ ಕಡೆ, ಶರೀರದ ಮೇಲಿರೋ ಬಟ್ಟೆ ಕಡೆ, ಶರೀರ ಇರುವಂತ ಮನೆ ಕಡೆಗೆ ಏನಿದೆ ಗಮನವನ್ನ ಕೊಟ್ಟಿದೆ. ಆತ್ಮ ತನ್ನ ಶಕ್ತಿನ ಆ ಕಡೆ ಕಳಿಸಿದೆ.
ಮಿಕ್ಸಿ ಆನ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಕರೆಂಟ್ ವೈರ್ ಮೂಲಕ ಮಿಕ್ಸಿ ಕಡೆ ಹೋಗ್ಬೇಕಲ್ವಾ? ಬೆಳಕು ಬರ್ಬೇಕು ಅಂದ್ರೆ ಬಲ್ಬಿನ ಕಡೆ ಹೋಗ್ಬೇಕಲ್ಲ? ಟಿವಿ ಆನ್ ಆಗ್ಬೇಕು ಅಂದ್ರೆ ಅದ್ರ ಕಡೆ ಹೋಗ್ಬೇಕಲ್ಲ? ಕರೆಂಟೇ ಹೋಗಿಲ್ಲ ಅಂತಂದ್ರೆ ಆ ಸಾಧನಗಳು ಆನ್ ಆಗ್ತಾವ? ಇಲ್ಲ ತಾನೆ. ಆಗ ಆತ್ಮದ ಶಕ್ತಿ ಸೂಕ್ಷ್ಮವಾಗಿ ಮನಬುದ್ಧಿ ಕಡೆಗೆ ಏನಾಗ್ತಾ ಇರ್ಬೇಕು? ಹೋದಾಗ ಮಾತ್ರ ಪ್ರಪಂಚದಲ್ಲಿ ಆತ್ಮನಿಗೆ ಆ ವಸ್ತು ವ್ಯಕ್ತಿ ವಿಷಯಗಳ ಅರಿವಾಗತ್ತೆ. ಹಾಗಿದೆ ಇನ್ಮೇಲೆ ನಾವು ಭಗವಂತನ ಪ್ರತಿ ನೆನಪು ಮಾಡಬೇಕು, ಯೋಗ ಮಾಡಬೇಕು, ಅಥವಾ ಸ್ಮೃತಿಯಲ್ಲಿರ್ಬೇಕು? ಸ್ಮೃತಿಲಿ ಇರ್ಬೇಕು. ನೆನಪಿನಲ್ಲಿದ್ರೆ ನಿಮ್ಮಪ್ಪ ಪರಂಧಾಮದಲ್ಲೇ ಇದ್ದಾರೆ, ನೀವು ಪ್ರಕೃತಿಯಲ್ಲೇ ಇದ್ದೀರಿ. ಯೋಗ ಅಂತಂದ್ರೆ ನೀವು ಪ್ರಕೃತಿಯಲ್ಲಿ ಇದ್ದೀರಿ, ನಿಮ್ಮ ಎದುರುಗಡೆಗೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ಸ್ಮೃತಿ ಅಂತಂದ್ರೆ ಭಗವಂತ ನಿಮ್ಮ ಜೊತೆಯಲ್ಲಿ ಸದಾ ಇದ್ದಾರೆ. ಇರುವಂತದ್ದು. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಇನ್ನೂ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಿಮ್ಮ ಬೀರುವಿನಲ್ಲಿ 25,000 ರೂಪಾಯಿ ರೇಷ್ಮೆ ಸೀರೆ ಇದೆ. ಎಲ್ಲಿದೆ? ಬೀರುವಿನಲ್ಲಿ. ಸೀರೆ ಎಲ್ಲಿದೆ? ಬೀರುಲಿ. ಸ್ಟೀಲ್ ಕಬಾಟಲ್ಲಿ. ಓಕೆ, ಅದ್ರ ಜೊತೆ ಕನೆಕ್ಟ್ ಆಗ್ತೀರಾ? ಅದಕ್ಕೆ ಏನ್ ಹೇಳ್ತಾರೆ? ಸ್ಮೃತಿ. ಹಾ, ಬೀರುನಲ್ಲಿದೆ. ನೀವು ಬೇರೆ ರೂಮ್ ನಲ್ಲಿ ಇದ್ದೀರಿ, ನೀವು ಅಡಿಗೆ ಮನೇಲಿ ಇದ್ದೀರಿ. ಬೀರು ನಿಮ್ ಬೆಡ್ರೂಮ್ ನಲ್ಲಿ ಇದೆ, ಸೀರೆ ಅಲ್ಲಿದೆ. ಅವಾಗ ಆ ಸೀರೆ ಜೊತೆಗೆ ಜೋಡಣೆ ಆಗೋದಕ್ಕೆ ಏನ್ ಹೇಳ್ತಾರೆ? ನೆನಪು. ಈಗ ಸೀರೆ ತಗೊಂಡು ಬಂದಿದ್ದೀರಿ, ನಿಮ್ ಕಣ್ಣು ಎದಗಡೆಗಿದೆ ಹಿಂಗೆ. ಯೋಗ. ನಿಮ್ ಕಣ್ಣು ಎದಗಡೆ ಹಿಂಗೆ ಇಟ್ಕೊಂಡಿದ್ದೀರಿ, ಅಥವಾ ಬೀರು ಓಪನ್ ಮಾಡಿದಿರಿ, ಸೀರೆಯನ್ನ ನೋಡಿದಿರಿ, ಅಥವಾ ಕಣ್ಣು ಎದಗಡೆ ಉಟ್ಕೊಳ್ಬೇಕು ಅಂತ ಹಿಂಗೆ ಎದಗಡೆಗೆ ಇಟ್ಟಿದ್ದೀರಾ, ಟೇಬಲ್ ಮೇಲೆ ಇಟ್ಟಿದ್ದೀರಾ. ಅದ್ಯಾವುದು? ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ, ಮದುವೆ ಮನೇಲಿ ಇದ್ದೀರಾ, ಇದ್ಯಾವುದು? ಅರ್ಥ ಆಯ್ತು ಇವಾಗ ಏನು ಅಂತ? ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಮೂರೂ ಸಮಯದಲ್ಲಿ ಆತ್ಮ ಸೀರೆಯ ಜೊತೆನೆ ಏನಾಗಿದೆ? ಕನೆಕ್ಟ್ ಆಗಿದೆ. ಸೀರೆ ಜೊತೆಗೆ ಕನೆಕ್ಟ್ ಆಗಿದೆ, ಮನಬುದ್ಧಿ ಸಂಸ್ಕಾರ ಜೊತೆಗೇನೆ ಇದೆ. ಓಕೆ, ಆದರೆ ಒಂದು ಎಲ್ಲೋ ಇರುವಂತ ಸೀರೆ ಜೊತೆಗೆ ನಾನು ಕನೆಕ್ಟ್ ಆಗಿದ್ದೇನೆ, ಎರಡನೇದು ಜೊತೆಲಿ ಎದಗಡೆಗೆ ಇಟ್ಟಿದ್ದೇನೆ, ಮೂರನೇದು ಅನ್ನೋದನ್ನು ಧರಿಸಿದ್ದೇನೆ. ಧರಿಸಿ ಬಿಟ್ಟು ಆ ಸೀರೆಯಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಮಾಡ್ತಾ ಇದ್ದೇನೆ. ಹಾಗೆ ಯಾವುದು ಶ್ರೇಷ್ಠ? ಸ್ಮೃತಿ. ನೆನಪು ಶ್ರೇಷ್ಠನೋ, ಯೋಗ ಶ್ರೇಷ್ಠನೋ, ಸ್ಮೃತಿ ಶ್ರೇಷ್ಠನೋ? ಅರ್ಥ ಆಯ್ತಾ ಇವಾಗ ಏನು ಅಂತ? ಹಾಗೆ ನೀವು ಮಾಡುವಂತದ್ದು ನೆನಪು, ಯೋಗನೋ, ಸ್ಮೃತಿ ಅಂತ ನೀವೇನ್ ಮಾಡ್ಕೊಳ್ಬೇಕು? ಅದಕ್ಕಾಗಿ ಮುರಳಿಯಲ್ಲಿ ಬರುವಂತ ಒಂದೊಂದು ಶಬ್ದವನ್ನ ಬಾಬಾ ಎಲ್ಲೆಲ್ಲಿ ಉಪಯೋಗ ಮಾಡಿದಾರೋ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಅವಾಗ್ಲೇ ಮುರಳಿ ಅರ್ಥ ಆಗತ್ತೆ ನಿಮಗೆ. ಸ್ಮೃತಿ ಜಾಗದಲ್ಲಿ ನೆನಪು ಹಾಕ್ಬೇಡಿ, ನೆನಪಿನ ಜಾಗದಲ್ಲಿ ಯೋಗ ಹಾಕ್ಬೇಡಿ. ಯಾವ್ಯಾವ ಶಬ್ದವನ್ನು ಎಲ್ಲೆಲ್ಲಿ ಉಪಯೋಗ ಮಾಡಿದಾರೋ ಅಲ್ಲಿ ಅದೇ ಅರ್ಥವನ್ನ ಕೊಟ್ಟು ಮುರಳಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಅವಾಗ ಬಾಬಾ ಏನ್ ಹೇಳ್ತಾರೆ ಅಂತ ನಮ್ಗೆ ಏನಾಗ್ತದೆ? ಗೊತ್ತಾಗ್ತದೆ. ಈಗ ನಾವೇನ್ ಮಾಡ್ಬೇಕು? ಸದಾ ಕಾಲ ಬಾಬನ್ ಜೊತೆಯಲ್ಲಿ ನಾನಾತ್ಮ ಬಿಂದು ಭಗವಂತ ನನ್ನ ಜೊತೆಲಿ ಇದ್ದಾರೆ, ಬೆಳ್ಳಗಿದ್ದಾರೆ, ಏನು ವೈಟ್ ಆಗಿದ್ದಾರೆ, ಹಂಗೆಲ್ಲ ಹೇಳ್ಕೊಳ್ಬೇಕಾ? ಬೇಡ. ನಿಮ್ ಮನೇಲಿ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ, ನಮ್ಮ ಅಮ್ಮ ಹಿಂಗಿದ್ದಾರೆ, ಇಷ್ಟು ಉದ್ದ ಇದ್ದಾರೆ, ಇಷ್ಟು ಕೆಜಿ ಇದ್ದಾರೆ, ಇಷ್ಟು ತೂಕ ಇದ್ದಾರೆ, ಚರ್ಮದ ಬಣ್ಣ ಹಿಂಗಿದೆ, ಹಿಂಗೆಲ್ಲ ಹೇಳ್ತೀರಾ ನೀವು? ಗೊತ್ತಿರ್ತದಾನೆ ಮನೇಲಿ ಇದ್ದಾರೆ ಅಂತ. ಹಾಗೆ ಸೂಕ್ಷ್ಮ ರೂಪದಲ್ಲಿ ನಿರಂತರವಾಗಿ ಅವ್ರ ಜೊತೆ ಕನೆಕ್ಷನ್ ಆಗ್ಬಿಟ್ಟು ಅವರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಆಗ್ಲೇಬೇಕು. ಆದ್ಮೇಲೆ ಸದಾ ನಾನು ತಂದೆ ಜೊತೆಲಿ ಇರ್ಬೇಕು ಅಂತಂದ್ರೆ ನೆನಪಿನಲ್ಲಿರ್ಬೇಕು, ಯೋಗದಲ್ಲಿರ್ಬೇಕು, ಸ್ಮೃತಿಯಲ್ಲಿರ್ಬೇಕು ಅಲ್ವಾ? ಸಹಜವಾಗಿರ್ಬೇಕಾಗ್ತದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಭಗವಂತ ಇರಬೇಕು ಅಂತಂದ್ರೆ ಅವ್ರ ಜೊತೆಗೆ ನಾನು ಸದಾ ಕಾಲ ಜೀವನವನ್ನ ಮಾಡಬೇಕಾಗ್ತದೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಿಮ್ಮ ಶರೀರದ ಜೊತೆಗೆ ನೀವು ಒಂದು ಜನ್ಮದಲ್ಲಿ ಎಷ್ಟು ಸಮಯ ಇರ್ತೀರಾ? ಎಷ್ಟು ಸಮಯ ಇರ್ತೀರಿ, ಎಷ್ಟು ಸಮಯ ಇರೋದಿಲ್ಲ? ಪ್ರಶ್ನೆ ಅರ್ಥ ಆಯ್ತಾ? ನಿಮ್ಮ ಶರೀರದ ಜೊತೆಗೆ ಆ ಜನ್ಮದಲ್ಲಿ ನೀವು ಎಷ್ಟು ಸಮಯ ಇರ್ತೀರಿ, ಎಷ್ಟು ಸಮಯ ಶರೀರದಿಂದ ಭಿನ್ನವಾಗಿರ್ತೀರಿ? ಇರುವಾಗ ಅಷ್ಟು ಸಮಯ ನಾವು ಶರೀರದಲ್ಲಿ ಇರ್ತೀವಿ, ನಿದ್ರೆ ಮಾಡುವಾಗ ಮಾತ್ರ ಶರೀರದಲ್ಲಿ ಇರಲ್ಲ ಅನ್ಸುತ್ತೆ. ನಿದ್ರೆ ಮಾಡ್ಬೇಕಾದ್ರೆ ನಿಮ್ಗೆ ಏನೂ ಗೊತ್ತಿರಲ್ಲ, ಬಿಟ್ಬಿಡಿ ಅದು. ನಿದ್ರೆ ಮಾಡ್ಬೇಕಾದ್ರೆ ನೀವು ಎಲ್ಲಿ ಇದ್ದೀರಿ, ಏನಿದ್ದೀರಿ ಏನೂ ಗೊತ್ತಿರೋದ್ರಿಂದ ಬಿಟ್ಬಿಡಿ. ಎಚ್ಚರಾವಸ್ಥೆಯಲ್ಲಿ ನಿಮ್ಮ ಶರೀರ ನಿಮ್ ಜೊತೆಲಿ ಇರ್ತದೋ ಇರಲ್ವೋ? ಏನೇ ಕರ್ಮ ಮಾಡ್ಬೇಕಾದ್ರೂ ಕೂಡ ಆ ಶರೀರದ ಸ್ಮೃತಿ ಇರುತ್ತೋ ಇರಲ್ವೋ? ಅದೇ ರೀತಿ ಸಂಗಮ ಯುಗದಲ್ಲೂ ಕೂಡ ಸದಾಕಾಲ ಯಾರ ಜೊತೆ ಇರ್ಬೇಕು? ಯಾರು ನಿಮ್ ಜೊತೆಗೆ ಇರ್ಬೇಕು? ನೆಕ್ಸ್ಟ್ ಒಳ್ಳೆ ಒಂದು ಪ್ರಶ್ನೆ,
ಮದುವೆ ಆದ್ಮೇಲೆ ಎಲ್ಲಿವರೆಗೆ ನಿಮ್ಮ ಜೊತೆಯಲ್ಲಿ ಮನಸ್ಸಿನಲ್ಲಿ ಪತಿ ಇರ್ತಾರೆ? ಸದಾ ಮನೆ- ಕಾಲಕ್ಕೂ ಇರ್ತಾರೆ. ಎಲ್ಲಿವರೆಗೆ? ಅವ್ರು ಇಲ್ಲ ಅಂದ್ರೂ ಇರ್ತಾರೆ. ಇಲ್ಲ ಅಂದ್ರೂ ಇರ್ತಾರೆ ಅಂತಂದ್ರೆ ನಾವ್ ಇರೋ ತನಕ ಇರ್ತಾರೆ. ಅಂದ್ರೆ ಶಾರೀರಿಕವಾಗಿ ಅವ್ರು ಇಲ್ದಿದ್ರು, ಶರೀರ ತ್ಯಾಗ ಮಾಡಿದ್ರು ಕೂಡ ಮನಸ್ಸಿನಲ್ಲಿ ನಿರಂತರವಾಗಿರ್ತಾರೆ. ಎಲ್ಲಿವರೆಗೆ? ನಾವು ಬದುಕಿರೋರು. ಶರೀರ ಆಯುಷ್ ಪ್ರಮಾಣ. ಈ ಶರೀರ ನಿಮ್ಮಲ್ಲಿ ಇರೋವರೆಗೂ ಕೂಡ ನಿಮ್ಮ ಮನಸ್ಸಲ್ಲಿ ಸದಾಕಾಲ ಪತಿ ಇರ್ತಾರೆ. ಹೌದು ತಾನೇ? ಹೌದು. ಹಾಗಿದ್ರೆ ಬಾಬನನ್ನು ಹೆಂಗೆ ಇಟ್ಕೊಳ್ಬೇಕು? ಈ ಶರೀರ ಇರೋವರೆಗೂ ಬಾಬಾ ಇಟ್ಕೋಬೇಕು. ಈ ಜನ್ಮ ಇರುವವರೆಗೂ, ಈ ಶರೀರ ಇರುವವರೆಗೂ ನಿರಂತರವಾಗಿ ಏನ್ ಮಾಡ್ಬೇಕು? ನನ್ ಜೊತೆಗೆ ಯಾರು ಇರ್ಬೇಕು? ಬಾಬಾ ಹಾಗೆ ಇಟ್ಕೊಂಡ್ರೆ ಈಗ ನೀವು ಎಷ್ಟು ಸಮಯ ನಿಮ್ಮ ಗೃಹಸ್ಥ ಜೀವನದಲ್ಲಿ ಪತಿಯನ್ನ ನೆನಪು ಮಾಡಿದ್ದೀರಿ? ಏನಪ್ಪಾ ಹಾ ಜೊತೆಗೆ ಇರ್ತಾರಲ್ಲ. ಜೊತೆಲೆ ಇರ್ತಾರೆ. ಅದು ನಿಮ್ಗೆ ಹೇಳುದು ಬೇಡ ಅಣ್ಣವ್ರೆ. ಬಾಬಾ ನೆನ್ಪು ಮಾಡೋದು ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗುವವರೆಗೂ ಕೂಡ ನಿಮ್ಗೆ ಏನ್ ಬೇಕು? ಪತಿ ನೆನಪು ಮಾಡ್ಬೇಕು, ಸರಿನಾ? ಮದುವೆ ಆಗಿ ಅವ್ರ ಮನೆಗೆ ಹೋದ ಮೇಲೆ ಬೇಕಾದ್ರೆ 1 ವಾರ ಜೀವನ ಮಾಡಿದ್ರು ಕೂಡ ಜೀವನ ಪರ್ಯಂತ ಇವರೇ ನಮ್ಮ ಪತಿ ಅಂತ ನಾವೇನ್ ಮಾಡ್ಬಿಡ್ತೀವಿ? ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಹೌದು ಅಲ್ವೋ? ಹಾಗೆ ಆತ್ಮೀಯರೇ, ಪರಮಾತ್ಮನ ಜೊತೆಗೆ ಜೀವನವನ್ನ ಮಾಡಿ ಪರಮಾತ್ಮನ ಮನೇಲಿ ಕರ್ಕೊಂಡು ಬನ್ನಿ. ಓಕೆ, ಪರಮಾತ್ಮ ಬರ್ಲಿಕ್ಕೆ ರೆಡಿ ಇದಾರೋ ಇಲ್ವೋ? ಇದ್ದಾರೆ. ಬಂದ್ಬಿಟ್ಟೆ ಯಾರು ರೆಡಿ ಇಲ್ಲ? ನಾವೇ already. ready ಇಲ್ಲ. ನಮ್ಮ ಮನಸ್ಸು ನೀವು ಮದುವೆ ಮಾಡ್ಕೊಂಡು ಅವ್ರಿಗೆ ಡೈವರ್ಸ್ ಕೊಟ್ಟು ಬಿಟ್ಟಿದ್ದೀರಿ, ಏನ್ ಮಾಡೋದು? ಅದಕ್ಕಾಗಿ ಅವ್ನ ಮನೇಲಿ ಇಲ್ಲ, ಸರಿನಾ? ಅದಕ್ಕೆ ಬಾಬಾ ಡೈವರ್ಸ್ ಕೊಡ್ಬೇಡಿ, ಅವನನ್ನ ಏನ್ ಮಾಡಿ? ಸದಾ ಜೊತೆ. ಇರ್ಬೇಕು. ಓಕೆ, ಅವ್ನು ಡೈವರ್ಸ್ ಕೊಟ್ಟಿದಾನೋ ನೀವು ಡೈವರ್ಸ್ ಕೊಟ್ಟಿದ್ದೀರೋ? ನಾವೇ divorce ನಾವೇ ಆ ಡೈವರ್ಸ್ ಕ್ಯಾನ್ಸಲ್ ಮಾಡಿ ಇವಾಗ, ಅಣ್ಣ. ಅವ್ರಿಗೆ ಮನೆ ಕರ್ಕೊಂಡ್ ಬಂದ್ಬಿಟ್ಟು ಮತ್ತೆ ಈ ಪತಿಗೆ ಎಲ್ಲರೂ ಡೈವರ್ಸ್ ಕೊಟ್ಬಿಟ್ಟಿರ ಮತ್ತೆ, ಸರಿನಾ? ಓಕೆ, ಅವರನ್ನ ಮನೇಲಿ ಕುಳಿಸಿಟ್ಕೊಳ್ಳಿ. ಯಾರನ್ನ? ಪರಮಾತ್ಮನ್ನ. ಈ ರೀತಿ ಭಗವಂತನ ಹತ್ತಿರದಲ್ಲಿ ಹೋಗ್ಲಿಕ್ಕೆ ಇದೆಲ್ಲ ಸಾಧನೆಗಳು, ಇದೆಲ್ಲ ಸಾಧನಗಳು ಆತ್ಮೀಯರೇ. ಅದಕ್ಕಾಗಿ ನೆನಪು, ಯೋಗ, ಸ್ಮೃತಿ. ಯಾವಾಗ ನೀವು ಸ್ಮೃತಿಯಲ್ಲಿ ಇರ್ತೀರೋ ಆಗ ತಂದೆಯನ್ನ ನೆನಪು ಮಾಡ್ಬೇಕು ಅಥವಾ ಯೋಗ ಮಾಡ್ಬೇಕು? ಸ್ಮೃತಿ ಮಾಡುದು. ಸ್ಮೃತಿಯಲ್ಲಿ ಇದ್ದಾಗ ತಂದೆಯನ್ನ ನೆನಪು ಮಾಡ್ಬೇಕೋ ಬೇಡವೋ? ಅಗತ್ಯ ಇಲ್ಲ. ಯೋಗ ಮಾಡ್ಬೇಕೋ ಬೇಡವೋ? ಅದು ಅಗತ್ಯ. ಬೇಡ. ಹಾಗಿದ್ರೆ ಬಾಬಾ ಸಹಜವಾಗಿ ಇದೆ. ನಾನು ನೆನಪು ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ. ಆತ್ಮ ಅಲ್ಲ, ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿದ್ರೆ ಪ್ರತಿದಿನ ಹೇಳ್ತಾ ಇರ್ತಾರಲ್ಲ ಬಾಬಾ ನಮ್ಮನ್ನ. ಅದೇ ಮರ್ತೋಗ್ತೀವಿ ಅಂತ. ಸ್ಮೃತಿ ಯಾಕೆ ಇರೋದು. ಅಂದ್ರೆ ಹೊಸ ಮಕ್ಕಳು ಕೂಡ ಇರ್ತಾರಲ್ವಾ, ಅವ್ರಿಗೋಸ್ಕರ ಹೇಳುವಂತದ್ದು. ನೀವು ಮುಂದಿನ ಹಂತ ತಲುಪಿದಾಗ ನಿಮ್ಗಲ್ಲ ಅದು. ಅದ್ಯಾರಿಗೆ? ಹೊಸಬರಿಗೆ. ಅಂದ್ರೆ ಬಾಬಾ ಹೇಳಿದ ನನ್ನ ನೆನಪು ಮಾಡೋ ಅಂತ ಯಾಕೆ ಹೇಳ್ತಾರಂತಂದ್ರೆ, ಮಗು ಬರೀ ಮನಬುದ್ಧಿಯನ್ನ ಮಾತ್ರ ಉಪಯೋಗ ಮಾಡೋ ಹೊರತು ಬೇರೆ ತಗೊಂಡು ಬರಬೇಡ ಅಂತ ಪುನಃ ನಮ್ಮನ್ನ ಬಾಬಾ ಅಟೆನ್ಷನ್ ಕೊಡ್ತಾರೆ. ಮನಬುದ್ಧಿಯಿಂದ ಮಾತ್ರ ನನ್ನ ಇಟ್ಕೋ ಹೊರತು ಬೇರೆ ಸಾಧನದನ್ನ ಆಧಾರವಾಗಿ ಇಟ್ಕೊಳ್ಬೇಡ. ಅದು ತುಂಬಾ ನೋವಿನ ಸಂಗತಿ. ಏನು ಗೊತ್ತಾ ಆತ್ಮೇರೆ? ಸತ್ಯ ಧ್ಯಾನ ಹೇಳಿದ್ರು ಕೂಡ ನಮ್ಮ ಬಾಬನ ಮಕ್ಕಳು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇಲ್ಲ ಅಣ್ಣವ್ರೆ, ನಮ್ಗೆ ಕಾಮೆಂಟ್ರಿ ಬೇಕೇ ಬೇಕು, ಪೀಸ್ ಆಫ್ ಮೈಂಡ್ ಚಾನಲ್ ಬೇಕೇ ಬೇಕು, ರೆಡ್ ಲೈಟ್ ಬೇಕೇ ಬೇಕು, ಹಾಡು ಬೇಕೇ ಬೇಕು, ಸ್ಟಿಕ್ಕರ್ಗಳು ಬೇಕೇ ಬೇಕು. ಇವಾಗ ಗೊತ್ತಾಯ್ತು ಸ್ಮೃತಿಯಲ್ಲೇ ಇರ್ತೀವಿ ಅಂತ. ಇವಾಗ ಗೊತ್ತಾಯ್ತು. ಇನ್ ಮೇಲೆ ಏನ್ ಮಾಡ್ತೀರಾ ನೋಡೋಣ, ಇನ್ ಮೇಲೆ ಏನ್ ಮಾಡ್ತೀರಾ ಅಂತ ನೋಡೋಣ, ಸರಿನಾ? ಜ್ಞಾನ ಕೇಳೋದು ಸಹಜ, ಮಾಡೋದು ಅಷ್ಟು ಈಸಿ ಅಲ್ಲ. ಓಕೆ, ಅದಕ್ಕಾಗಿ ಆತ್ಮೀಯ ಮೊದಲು ಜ್ಞಾನ ಸ್ಪಷ್ಟತೆಯನ್ನು ತಿಳ್ಕೊಳ್ಳಿ. ಮೊದಲನೇ ವಿಷಯ ಯಾವುದು? ಜ್ಞಾನ ಸರಿಯಾಗಿ ಅರ್ಥ ಆಗದೆ ನೀವು ಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಹೇಳಿ, ನೆನಪು, ಯೋಗ, ಸ್ಮೃತಿ ಬೇರೆ ಬೇರೆ, ಹೌದೋ ಅಲ್ವೋ? ಹೌದು. ನಾವ್ ಯಾವ್ದು ಕಡೆಗೆ ಹೋಗ್ಬೇಕು? ನೆನಪಿನ ಕಡೆ ಹೋಗ್ಬೇಕು, ಸ್ಮೃತಿ ಕಡೆ ಹೋಗ್ಬೇಕು? ಸ್ಮೃತಿ ಕಡೆ. ಸ್ಮೃತಿ ಮಾಡ್ಲಿಕ್ಕೆ ಕಷ್ಟ ಪಡ್ಬೇಕೋ ಇಲ್ವೋ? ಇಲ್ಲ. ಕಷ್ಟ ಸ್ಮೃತಿ ಒಂದು ಎಕ್ಸ್ಟ್ರಾ ಕರ್ಮ, ಹೌದೋ ಅಲ್ವೋ? ಇಲ್ಲ ಇಲ್ಲ ಅಲ್ವಾ? ಅವಾಗ ಸಹಜವಾಗಿ ನಿಮ್ಮ ಜೊತೆಲಿ ಇದ್ದಾಗ ಬಾಬಾ ನಿಮ್ಮಿಂದ ದೂರ ಆಗೋದೇ ಇಲ್ಲ. ಅವಾಗ ನೆನಪು ಮಾಡುವಂತ ಪ್ರಶ್ನೆನೇ ಇಲ್ಲ. ನೀವು ನೆನಪು ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮತ್ತು ನಿಮ್ಮ ಅಪ್ಪನ ನಡುವೆ ಅಂತರ ಇದೆ ಅಂತ ಅರ್ಥ. ಏನರ್ಥ? ಅಂತ ಅದು ಎಷ್ಟಾದ್ರೂ ಅಂತರ ಇರ್ಲಿ. ಓಕೆ, ಯೋಗ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲೂ ಕೂಡ ನಿಮ್ಮ ಮತ್ತು ಭಗವಂತನ ನಡುವೆ ಏನಿದೆ? ಅಂತರ. ನಿಮ್ಮ ಮತ್ತು ಶರೀರದ ನಡುವೆ ಎಷ್ಟು ಕಿಲೋಮೀಟರ್ ಗ್ಯಾಪ್ ಇದೆ? ಇಲ್ಲ, ಗ್ಯಾಪ್ ಇಲ್ಲ. ಹಾ, ನಿಮ್ಮ ಮತ್ತು ನಿಮ್ಮ ಶರೀರದ ಮೇಲೆ ಹಾಕೊಂಡಿರೋ ಬಟ್ಟೆ ಕಡೆಗೆ ಎಷ್ಟು ಗ್ಯಾಪ್ ಇದೆ? ಇಲ್ಲ, ಹಾ, ಇಲ್ಲ, ಗ್ಯಾಪ್ ಇಲ್ಲ. ನೀವ್ಯಾರು? ಆತ್ಮ. ಎಷ್ಟು ಬೇಗ ಶರೀರದ ಸ್ಮೃತಿ ಬಂದ್ಬಿಡ್ತು ನೋಡಿ.
ಗ್ಯಾಪ್ ಇಲ್ದೇ ಇರೋದು ಶರೀರಕ್ಕೆ ಮತ್ತು ಬಟ್ಟೆಗೆ, ಆತ್ಮಕ್ಕೂ ಬಟ್ಟೆ ಗ್ಯಾಪ್ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಆತ್ಮ ಆದ್ಮೇಲೆ ಮನ ಬುದ್ಧಿ ಸಂಸ್ಕಾರ, ಆಮೇಲೆ ಶರೀರದ ಪಕ್ಕದಲ್ಲಿ ಬಟ್ಟೆ ಇದೆ. ಆದ್ರೆ ಶರೀರದ ಸ್ವತಃ ಹೆಂಗಿದೆ ಅಂತಂದ್ರೆ, ನನಗೂ ಬಟ್ಟೆಗೂ ಏನು ಅಂತ ನನ್ನ ಇಲ್ಲ ಅನ್ನೋರೆ ನನ್ನ ಜೊತೆಯಲ್ಲೇ ಇದೆ. ಆತ್ಮನ ಜೊತೆಗೆ ಇದೆಯಾ ಬಟ್ಟೆ? ಇಲ್ಲ. ಬಟ್ಟೆ ನೀವು ಶರೀರನೋ ಆತ್ಮನೋ ಆತ್ಮ. ಅಲ್ವಾ? ಅದಕ್ಕಾಗಿ ಭಗವಂತನಲ್ಲಿ ಇಟ್ಕೊಳ್ಬೇಕು. ಅಲ್ಲಿ ನೀವು ಇಟ್ಕೊಂಡಾಗ ಆವಾಗ ನಿಮ್ಗೆ ಸಮಸ್ಯೆ ಬರಲ್ಲ. ಇದನ್ನೆಲ್ಲ ಸ್ಪಷ್ಟತೆ ತಿಳ್ಕೊಳ್ಳಿ ಆತ್ಮೇರೆ. ಈ ಕ್ಲಾಸ್ 2 ಸಲ 3 ಸಲ 4 ಸಲ ಕೇಳಿ ಮತ್ತೆ ವಾಪಸ್ ಅದನ್ನು ಸರಿ ಮಾಡ್ಕೊಳ್ಳಿ. ಆವಾಗ ರಾಜಯೋಗದ ಅನುಭವ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ಹೋಗ್ಲಿಕ್ಕಾಗತ್ತೆ. ಪ್ರತಿದಿನ ಸುಮ್ಮನೆ 4 ಪೇಜ್ ಮುರಳಿಯನ್ನು ಓದಿದ್ರೆ ಏನು ಆಗೋದಿಲ್ಲ. ಸಾಧನೆಯನ್ನ ಮಾಡ್ಕೊಳ್ಬೇಕು, ಅದನ್ನ ಕಾರ್ಯದಲ್ಲಿ ತರಬೇಕಾಗ್ತದೆ. ಓಕೆ, ಬರೀ ಜ್ಞಾನ ಕೇಳ್ಬಿಟ್ಟು ಬೇರೆಯವ್ರಿಗೆ ಜ್ಞಾನ ಹೇಳಿದ್ರೆ ನಾವೇನಾಗ್ತೀವಿ? ಖಂಡಿತರಾಗ್ಬಿಡ್ತೀನಿ. ನಾವೇನಾಗ್ಬೇಕು? ಜ್ಞಾನಿಗಳು. ಕಾರ್ಯದಲ್ಲಿ ತರಬೇಕು. ಪ್ರಾಕ್ಟಿಕಲ್ ಆಗಿ ಕಾರ್ಯದಲ್ಲಿ ತಂದು ಸಾಧನೆಯನ್ನ ಮಾಡಿ ಬೇರೆಯವರಿಗೆ ಅನುಭವವನ್ನು ತಿಳಿಸಿ ಅಂತ ಹೇಳ್ತಾರೆ ಮಾಮ್. ಓಕೆ, ಅದಕ್ಕಾಗಿ ತಾವೆಲ್ಲರೂ ಕೂಡ ಇನ್ನು ಮೇಲೆ ಸ್ಮೃತಿ ಸ್ವರೂಪರಾಗ್ಬೇಕು. ಏನಾಗ್ಬೇಕು? ಸ್ಮೃತಿ ಅಂದರೆ ನಿಮ್ಮ ರೂಪದಲ್ಲಿ ಸದಾಕಾಲ ಪರಮಾತ್ಮ ಇರಬೇಕು. ಶರೀರದ ಮೇಲೆ ಬಟ್ಟೆ ಹಾಕೊಂಡಾಗ ನಿಮ್ಮನ್ನು ಯಾರಾದ್ರೂ ನೋಡ್ಲಿ, ನೀವು ಕನ್ನಡಿಯಲ್ಲಿ ನೋಡಿದಾಗ ಆ ಬಟ್ಟೆ ಹೇಳುವಂಥದ್ದು ನಿಮ್ಮ ರೂಪದಲ್ಲಿ ಸೇರಿರ್ತದೋ ಸೇರಿರಲ್ವೋ? ಸೇರಿರುತ್ತೆ. ಚಸ್ಮ ಹಾಕೊಂಡಾಗ ಆ ಚಸ್ಮದ ರೂಪ ನಿಮ್ಮ ಜೊತೆಗೆ ಸೇರಿರ್ತದಲ್ವ ಶರೀರದ ಜೊತೆಗೆ? ಹೌದು. ಹಾಗೆ ಮನಸ್ಸಿನಲ್ಲೂ ಯಾರು ಸೇರಿರ್ಬೇಕು? ಯಾವಾಗ್ಲೂ ಬಾಬಾ. ಆತ್ಮ ಮತ್ತು ಪರಮಾತ್ಮ ಎರಡೂ ಸೇರಿರಬೇಕು. ಅವಾಗ ಅದಕ್ಕೆ ಏನ್ ಹೇಳಲಾಗ್ತದೆ? ಸ್ಮೃತಿ ಸ್ವರೂಪ. ಹಾಗಿದ್ರೆ ಬಾಬಾ ನಿಮ್ ಜೊತೆಗೆ ಯಾವಾಗ ಇರ್ಬೇಕು, ಯಾವಾಗ ಇರಬಾರ್ದು? ಯಾವಾಗ್ಲೂ ಇರ್ಬೇಕಲ್ವ? ಅದಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟ್ ನೆನಪಿನಲ್ಲಿ ಬನ್ನಿ, ಆಮೇಲೆ ಯೋಗದಲ್ಲಿ ಬನ್ನಿ, ಆಮೇಲೆ ಏನ್ ಬನ್ನಿ? ಸ್ಮೃತಿಯಲ್ಲಿ ಬಂದೆ. ಸ್ಮೃತಿಯಲ್ಲಿ ಬಂದ್ಬಿಟ್ರೆ ಆಟೋಮೆಟಿಕಲಿ ಸದಾ ನೀವ್ ಯಾರ ಜೊತೆಗೆ ಇರ್ತೀರಿ? ಬಾಬಾಜಿ. ಬಾಬಾ ಜೊತೆಲಿ ಇರ್ತೀರಿ. ಓಕೆ, ಇನ್ನೊಂದು ಇದರಿಂದ ವಿಕರ್ಮನೂ ಆಗಲ್ಲ. ಬಾಬಾ ಜೊತೆ ಇದಾರೆ ಅನ್ನೋ ಒಂದು ಭಯನೂ ಇರುತ್ತೆ. ಭಯ ಇರ್ತದಲ್ಲ, ಹೆದರಿಕೆ ಇರ್ತದೆ, ನೋಡ್ತಾ ಇದಾರೆ ಅಂತ ಬಿಟ್ಟು ಅಲ್ವಾ? ಮನೇಲಿ ಪತಿ ಇದ್ರೆ, ಅಪ್ಪ ಇದ್ರೆ ಭಯ ಇರ್ತದೆ. ಮಕ್ಕಳು ಕೂಡ ಸುಮ್ನೆ ಇರ್ತಾರೆ, ಅಪ್ಪ ಇದಾರಪ್ಪ ಸ್ವಲ್ಪ ಏನಾದ್ರು ಮಾಡ್ಬಿಟ್ಟು ಏಟ್ ಬಿದ್ದು ಬಿಡ್ತದೆ ಅಂತ ಹೇಳ್ಬಿಟ್ಟು ಅಲ್ವಾ? ಅಮ್ಮ ಹೇಳಿಬಿಟ್ಟು ಅಪ್ಪ ಏಟ್ ಕೊಡೋದು ಬೇರೆ, ಅಪ್ಪನೇ ನೋಡ್ಬಿಟ್ಟು ಏಟ್ ಕೊಟ್ಬಿಟ್ರೆ ಭಯ, ಭಕ್ತಿ, ಧೈರ್ಯ, ಶಕ್ತಿ, ಪ್ರೀತಿ, ಪಾಲನೆ, ಸೇವೆ, ಪುರುಷಾರ್ಥ, ಸಾಧನೆ, ವಿಕರ್ಮ ವಿನಾಶ ಎಲ್ಲ ಆಗ್ತಾ ಇರ್ತದೆ ಆತ್ಮೀಯರೇ, ಎಲ್ಲನೂ ಆಗ್ತಾ ಇರ್ತದೆ. ನೀವು ಜಸ್ಟ್ ಏನು ಮಾಡಿ ಅಂತಂದ್ರೆ ನಿರಂತರವಾಗಿ ಬಾಬನನ್ನ ನನ್ನವರನ್ನಾಗಿ ಮಾಡ್ಕೊಳ್ಳಿ. ಯಾವ್ದು ನನ್ನದು ಅಂತ ಇರ್ತದೆ ಯಾವಾಗಲೂ ನೆನಪು ಬರ್ತಾನೆ. ನನ್ನ ಪತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನದು ಅಂತ ನನ್ ನೆನಪು ಬರ್ತಲ್ಲ. ಅದಕ್ಕೆ ಬಾಬನನ್ನು ಯಾರನ್ನವನ್ನಾಗಿ ಮಾಡ್ಕೊಳ್ಳಿ? ನನ್ನ ಬಾಬಾ. ಬಾಯಲ್ಲಿ ಮಾತ್ರ ಬಾಬಾ 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 ಅಲ್ಲ, ಕಷ್ಟ ಬಂದಾಗ ಮಾತ್ರ ಬಾಬಾ ಅಲ್ಲ, ಸದಾಕಾಲ ಭಗವಂತನನ್ನ ನಿಮ್ಮ ಜೊತೆಯಲ್ಲಿರುವಂತ ಒಬ್ಬ ಸಂಬಂಧಿ, ಮನೆಯ ಮೆಂಬರ್ ಅನ್ನಾಗಿ ಮಾಡ್ಕೊಳ್ಳಿ, ನನ್ನ ಆತ್ಮಿಕ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳಿ. ಓಕೆ, ಜೊತೆಯಲ್ಲಿ ಭ್ರಕುಟಿಯಲ್ಲೇ ಇಟ್ಕೊಳ್ಳಿ ಸದಾಕಾಲ. ಹೀಗೆ ವಿವಿಧ ರೂಪದಲ್ಲಿ ಸದಾ ಭಗವಂತ ಜೊತೆಗೆ ಇರ್ತಾರೆ. ಇನ್ನೊಂದು ಗಮನ ಇಲ್ಲಿ, ಪರಮಾತ್ಮನ ಜೊತೆಯಲ್ಲಿ ಇರ್ತಾ ಲೌಕಿಕದವರಿಂದ ದೂರ ಆಗ್ಬೇಕು ಅಂತಲ್ಲ. ನೋ, ಅದ ಬಾಬಾ ಹೇಳೋದಿಲ್ಲ ನಮ್ಗೆ. ಪರಮಾತ್ಮನ ಜೊತೆಯಲ್ಲಿ ಇರ್ತಾ ಆ ಲೌಕಿಕದವರಿಗೂ ಕೂಡ ಪರಮಾತ್ಮನ ಆಹಾರವನ್ನ, ಭೋಜನವನ್ನ, ಶಕ್ತಿಯನ್ನ ಕೊಡ್ತಾ ಹೋಗಿ. ಮುಂದೆ ಹೋಗ್ತಾ 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 ನೀವು ಭಗವಂತನ ನೆನಪು ಮಾಡಬೇಕಾಗಿಲ್ಲ, ಭಗವಂತನೇ ನಿಮ್ಮನ್ನೇನ್ ಮಾಡ್ತಾರೆ? ಭಗವಂತ ನೆನಪು ಮಾಡ್ಬೇಕು, ಮತ್ತೆ ಭಗವಂತ ನಿಮ್ಮನ್ನ ನೆನಪು ಮಾಡ್ತಾರೆ. ನಿಮ್ಮ ಮತ್ತು ಭಗವಂತ ನಡುವೆ ಅಂತರ ಬಂದಿಲ್ವೋ? ಭಗವಂತನೇ ನಮ್ ಜೊತೆಗೆ ಇರ್ತಾರೆ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಬೇಕು. ಏನ್ ಮಾಡ್ಬೇಕು? ನೆನಪು ಮಾಡಬಾರ್ದು. ನೆನಪು ಮಾಡೋದು ಬೇರೆ, ಉಪಯೋಗ ಮಾಡೋದು ಬೇರೆ. ಓಕೆ, ಭಗವಂತ ನಿಮ್ಮನ್ನು ಉಪಯೋಗ ಮಾಡೋದು, ನಾವು ಭಗವಂತನ ಉಪಯೋಗ ಮಾಡೋದಲ್ಲ. ಭಗವಂತ ನಮ್ಮನ್ನ ಏನ್ ಮಾಡ್ಬೇಕು? ಹೇಗೆ ಗುಲ್ಜಾರ್ದಾದಿ ಶರೀರವನ್ನ ಬಾಬ್ದಾದ ಉಪಯೋಗ ಮಾಡ್ಕೊಳ್ತಾರಲ್ವಾ? ಬ್ರಹ್ಮ ಬಾಬಾ ತನುಮನವನ್ನ ಶಿವಬಾಬಾ ಉಪಯೋಗ ಮಾಡ್ಕೊಂಡಲ್ಲ, ಉಪಯೋಗ ಮಾಡ್ತಾ ನೆನ್ಪು ಮಾಡ್ತಾರೆ ಶಿವಬಾಬಾ. ಹಾಗೆ ಬಾಬಾ ಹೇಳ್ತಾರೆ ಬಾಬ್ ಸಮಾನ ಅಂತ ಹೇಳ್ತಾರಲ್ವಾ? ಹಾಗೆ ನಿಮ್ಗೆ ಅನ್ಸ್ಬೇಕು ಏನಂತ, ಬಾಬಾ ಬಂದ್ಬಿಟ್ಟು ಈ ತನುವನ್ನ ಅವರ ಇಷ್ಟದ ಅನುಸಾರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅವರ ಇಚ್ಛೆಯನುಸಾರ ಆ ಮನಸ್ಸನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಆ ಲೆವೆಲ್ ಅಲ್ಲಿ ಬರಬೇಕು ಆತ್ಮೀಯರೇ. ಅದನ್ನು ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ವಿಧಿ ಗೊತ್ತಾಗಿರ್ಬೇಕು, ವಿದ್ಯೆ ಗೊತ್ತಾಗಿರ್ಬೇಕು, ಅಷ್ಟೇ. ಓಕೆ, ಇದ್ರಲ್ಲಿ ಮತ್ತೆ ಏನಾದ್ರು ಪ್ರಶ್ನೆಗಳಿದ್ದಾವ? ಅಣ್ಣವ್ರೆ ಓಂ ಶಾಂತಿ. ಹೇಳಿ.
ಯೋಗದ ಸಬ್ಜೆಕ್ಟ್ ಅನ್ನ ಎಷ್ಟು ಸಹಜವಾಗಿ ಪಾಸ್ ಮಾಡಿ ಮತ್ತೆ ಪಾರಾಗ್ಲಿಕ್ಕೆ ತಿಳಿಸ್ಕೊಟ್ರೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ಸ್ ಬಾಬನಿಗೆ. ಬಾಬಾ ನಿಮಿತ್ತ ನಿಮ್ಗೂನು ಥ್ಯಾಂಕ್ಸ್. ಆದ್ರೆ ಅದನ್ನ ದಯವಿಟ್ಟು ಕಾರ್ಯದಲ್ಲಿ ತನ್ನಿ. ಆ ವ್ಯತ್ಯಾಸ ನಿಮ್ಗೆ ಗೊತ್ತಾಗಲ್ಲ. ನಾನು ಏನು ಮಾಡ್ತಾ ಇದ್ದೇನೆ, ಅದಕ್ಕೆ ಏನ್ ಹೆಸರು ಹೇಳ್ತಾರೆ, ಬಾಬಾ ಮುರಳಿ ಏನ್ ಹೇಳ್ತಿದ್ದಾರೆ, ನಾವು ಯಾವ ಲೆವೆಲ್ ಅಲ್ಲಿ ಇದ್ದೀವಿ, ಆ ನಂತರದಲ್ಲಿ ಮುಂದಿನ ಯಾವ ಲೆವೆಲ್ಗೆ ನಾವು ಹೋಗ್ಬೇಕು, ಇದು ತಿಳ್ಕೊಳ್ಳಿ ಆತ್ಮೀಯರೇ. ನೀವು ಮಾಡ್ತಾ ಇರುವಂತ ಲೆವೆಲ್ ಅನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವು ನೆನಪಿನಲ್ಲಿ ಇದ್ದು ಬಿಟ್ಟು ಇದೇ ಮಾಸ್ಟರ್ ಸರ್ವಶಕ್ತಿಮಾನ ಸ್ಥಿತಿ ಅಂತ ಬಿಟ್ಟು ಹೇಳಿದ್ರೆ ಅದು ಕನ್ಸಾಗ್ತದೆ ಹೊರತು ಅದು ಪ್ರಾಕ್ಟಿಕ್ಯಾಲಿಟಿ ಅಲ್ಲ. ದಯವಿಟ್ಟು ವಾಸ್ತವಿಕತೆ ಒಪ್ಕೊಳ್ಳಿ. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಈ ಜ್ಞಾನ ಕೇಳಿದ ಮೇಲೆ ಅಣ್ಣವ್ರೆ ನಾವು 20 ವರ್ಷ 25 ವರ್ಷ ಇರೋದೆಲ್ಲ ಗೊತ್ತಾಯ್ತು, ಇವಾಗ ನಮ್ದೇನು ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅರ್ಥ ಆಗ್ತಾ ಇದೆ ನಾನು ಏನು ಅಂತ ಹೇಳ್ಬಿಟ್ಟು. ನಾವು ಜೀರೋ ಅಂತ ಗೊತ್ತಾಗ್ತಾ ಇದೆ ಇವಾಗ. ಜೀರೋ, ನಾವು ABCD ಇಂದಾನೆ ಹೋಗ್ಬೇಕಂತ ಗೊತ್ತಾಗ್ತಾ ಇದೆ ಇವಾಗ. ಇನ್ ಮೇಲೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಶಬ್ದ ನೀವು ಕೇಳಿಲ್ಲ ಅಂತಲ್ಲ, ಬೇಕಾದಷ್ಟು ಸಲ ಕೇಳಿದ್ದೀರಾ, ಬೇರೆಯವ್ರ ಜ್ಞಾನವನ್ನು ಹೇಳಿದ್ದೀರಾ. ಆದ್ರೆ ಅದು ಏನು ಅಂತ ಇಲ್ಲಿವರೆಗೆ ನೀವು ಕಾರ್ಯದಲ್ಲಿ ತರೋದಿಲ್ವೋ, ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿವರೆಗೆ ಈಶ್ವರಿಯ ಸುಖ ರಸದ ಅನುಭವ ಆದ್ಮೇಲೆ ನಮ್ಗೆ ಆಗೋದಿಲ್ಲ. ನನಗ ಅನ್ನಿಸ್ತಿತ್ತು ಥಿಯರಿ ಎಲ್ಲ ಇದೆ, ಪ್ರಾಕ್ಟಿಕಲ್ ಮಾಡ್ಕೊಳ್ಳಿಕ್ ಆಗ್ತಿಲ್ಲ, ಏನ್ ಮಾಡೋದು ಒಂದು ಕನ್ಫ್ಯೂಸ್ ಇತ್ತು. ಈಗ ನಿಮ್ ಮುಖಾಂತರ ಅದು ಕ್ಲಿಯರ್ ಆಗ್ತಿದೆ ಅನಿಸ್ತಾ ಇದೆ ನನ್ಗೆ. ಓಕೆ. ಜೊತೆಗೆ ನೀವೇನು ಧ್ಯಾನವನ್ನ ಕೇಳ್ತಿರೋ, ಇಲ್ಲಿ ಯಾ ನಿಮಿತ್ತದವ್ರು ಯೋಗ ಮಾಡ್ಬೇಕಾದ್ರೆ ದೃಷ್ಟಿ ತಗೊಳ್ಳಿ, ಅವಾಗ ನಿಮ್ಗೆ ಅನುಭವ ಆಗ್ತದೆ. ಏನ್ ನೀವು ಕೇಳ್ತಾ ಇದ್ದೀರಾ, ಆ ದೃಷ್ಟಿ ಅನುಭವ ಆದಾಗ ಏನ್ ಬಾಬಾ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಸರಿನಾ? ಅದೆರಡನ್ನು ನೀವು ಮಾಡ್ತಾ 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 ಜ್ಞಾನ ಕೇಳಿದ್ರಿ, ಅನುಭವ ಮಾಡಿದ್ರಿ, ನೀವೊಬ್ಬರೇ ಮಾಡಿದಾಗ ಅದನ್ನ ಕಂಪ್ಯಾರಿಸನ್ ಮಾಡ್ಬೋದು. ಅಂದ್ರೆ ಗುಲಾಬ್ ಜಾಮೂನ್ ಹಿಂಗ ಮಾಡೋದಂದ್ರೆ ಬರೀ ಕೇಳೋದಲ್ಲ, ಮಾಡಿರೋದನ್ನ ತಿನ್ಬೇಕು. ನೀವು ಮಾಡಿದ ಕಂಪ್ಯಾರಿಸನ್ ಮಾಡ್ಬೋದು. ಅವ್ರು ಮಾಡಿ ತಿಂದಿದ್ದು ನಾನ್ ಮಾಡಿದ್ದಕ್ಕೂ ಟ್ಯಾಲಿ ಇದೆಯೋ ಇಲ್ವೋ ಅಂತ. ಬರೀ ಕೇಳ್ಕೊಂಡು ಹೋಗಿದ್ದು ನೀವು ಜಾಮೂನ್ ಮಾಡ್ಬಿಟ್ಟು ಹಿಂಗೆ ಇರ್ಬೇಕಿತ್ತು, ಅವ್ರು ಹಂಗೆ ರೌಂಡ್ ಬಂದಿದ್ದೀರ ಅಂತ ತಿಳ್ಕೊಂಡ್ಬಿಡ್ತೀರ. ಹಂಗಲ್ಲ, ತಿಳ್ಕೊಳ್ಳಿ. ಅವ್ರೇನು ಕೊಡ್ತಾರೋ ಅದನ್ನ ತಿನ್ಬೇಕು, ಆಮೇಲೆ ಸ್ವತಃ ಒಬ್ಬರೇ ಮಾಡ್ಬೇಕು, ಕಂಪ್ಯಾರಿಸನ್ ಮಾಡ್ಬೇಕು. ಯಾರ ಮಾಡ್ತಾರೋ ಅವ್ರು ಮಾತ್ರ ವಾಪಸ್ ಯೋಗೇಶ್ ಅಣ್ಣ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಅಣ್ಣವ್ರು ನಾವ್ ಹಿಂಗ್ ಮಾಡಿದ್ವಿ ಆಗ್ತಾ ಇಲ್ವಲ್ಲ ಅಂತ. ಯಾರು ಮಾಡ್ತಾ ಇರಲ್ವೋ ಆಗೋದಿಲ್ಲ ಬಿಟ್ಟು ಬಿಡ್ತಾರೆ. ಓಂ ನಮಃ ಶಿವಾಯ. ಯಾಕಂದ್ರೆ ಪ್ರಯತ್ನ ಮಾಡಿದಾಗ ಆ ಲೆವೆಲ್ ಅಲ್ಲಿ ಬರೋದಿಲ್ಲ, ಮಧ್ಯೆಲ್ಲೂ ತಪ್ಪಿದ್ದಿರ್ತದೆ. ಅವಾಗ ಕೇಳ್ಬೇಕಾಗತ್ತೆ, ಅಣ್ಣವ್ರು ಇಲ್ಲಿ ತಪ್ತಾ ಇದೆ, ನಿದ್ರೆ ಬರ್ತಾ ಇದೆ, ಅನುಭವ ಆಗ್ತಾ ಇಲ್ಲ, ಯಾಕೆ ಅಂತ ನೀವು ಕೇಳಿದೀರಿ ಅಂತಂದ್ರೆ ನೀವು ಕಾರ್ಯ ಮಾಡ್ತಿದ್ದೀರಿ ಅಂತ ಲೆಕ್ಕ. ನೀವು ಮಾಡ್ತಾ ಇಲ್ಲ ಅಂತಂದ್ರೆ, ಅಣ್ಣವ್ರೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತಪ್ಪ, ನಮ್ಗೆಲ್ಲ ಅರ್ಥ ಆಯ್ತಪ್ಪ, ಎಷ್ಟೋ ಜನರ ಹತ್ರ ನಾವು ಕೇಳಿದೀವಿ, ಆಮೇಲೆ 15 ದಿವಸದ ನಂತರ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ಪ್ರಾಕ್ಟಿಕಲಿ ಕಾರ್ಯದಲ್ಲಿ ಮಾಡೋದಿಲ್ಲ. ಅನುಭವ ಆಗದಿಲ್ಲ ಅಂತಂದಾಗ ಯಾಕೆ ಅನುಭವ ಆಗಲ್ಲ ಅಂತ ಫೋನ್ ಮಾಡಿ ಕೇಳ್ಕೊಳಲ್ಲ. ಯಾಕೆ ಆಗ್ತಾ ಇಲ್ಲ, ಎಲ್ಲಿ ತಪ್ತಾ ಇದೆ, ತಮ್ಮನ್ನ ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಬದಲಾವಣೆ ಆಗೋದಿಲ್ಲ. ಆದ್ಮೇಲೆ ನಿಮಗೆ ಅವಕಾಶ ಇದೆ. ನಾವೆಲ್ಲ ಮೊದಲು ಜ್ಞಾನಕ್ಕೆ ಬಂದಾಗ ನಮಗೆ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇತ್ತು ಅಲ್ವಾ? ಇರ್ಲಿಲ್ಲ. ಅದಕ್ಕೆ ನಾವು ಬಾಬಾ ಜೊತೆ ಡೈರೆಕ್ಟ್ ಆಗಿ ಜೋಡಣೆ ಮಾಡ್ಕೊಂಡ್ಬಿಟ್ಟು, ಬಾಬಾ ನೀನೇ ಹೇಳ್ಕೊಡಬೇಕಪ್ಪ ಅಂತ ಬಿಟ್ಟು ಅವನ ತಗ್ಬಿಟ್ಟು ಕಾಲು ಹಿಡ್ಕೊಂಡ್ವಿ ಅಲ್ವಾ? ಅದಕ್ಕಾಗಿ ಬಾಬಾ ನಮ್ಮನ್ನ ಏನ್ ಮಾಡಿ ರೆಡಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ನಾವೇನು ಕಷ್ಟಪಟ್ಟಿದೀವೋ ಅದನ್ನ ನೀವು ಕಷ್ಟಪಡಬಾರ್ದು ಅಂತ. ಅಪ್ಪ ಅಮ್ಮ ಏನು ಇಷ್ಟಪಡ್ತಾರೆ, ನಾವು ಕಷ್ಟಪಟ್ಟಷ್ಟು ಮಕ್ಕಳು ಕಷ್ಟಪಡಬಾರ್ದು ಅಂತ. ಓಕೆ, ಹಾಗೇನೆ ನಾವೇನು ಪರಿಶ್ರಮ ಪಟ್ಟಿದೀವಿ ಆ ಪರಿಶ್ರಮ ನಿಮಗಿರಬಾರ್ದು, ನಿಮ್ಗೆ ಸಹಜವಾಗಿರ್ಬೇಕು. ನಿಮ್ಗೆ ರೆಡಿಮೇಡ್ ಬೆಣ್ಣೆ ಸಿಕ್ಕಿದೆ, ಮಸಾಲೆ ದೋಸೆ ಮಾಡೋದು ತಿನ್ನೋದು ಅಷ್ಟೇ. ಹಾಲು ಮಾಡಿ ಬೆಣ್ಣೆ ನಾವು ರೆಡಿ ಮಾಡಿ ಕೊಡ್ತೀವಿ ನಿಮ್ಗೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ಹೇಳ್ದಷ್ಟು ಮಾಡ್ತಾ ಹೋಗಿ ಅಷ್ಟೇನೆ. ಅದೆಲ್ಲ ಮಿಕ್ಸ್ಚರ್ ಮಾಡ್ತಿರಲ್ಲ, ಅವಾಗ ಬರ್ತದೆ ಸಮಸ್ಯೆ. ಅವ್ರದ್ದು ಕ್ಲಾಸ್ ಕೇಳಿದ್ವಿ, ಇವ್ರದ್ದು ಕ್ಲಾಸ್ ಕೇಳಿದ್ವಿ, ಅದನ್ನು ಮಾಡಿದ್ವಿ, ಇದನ್ನು ಮಾಡಿದ್ವಿ, ಎಲ್ಲ ಮಿಕ್ಸ್ಚರ್ ಮಾಡ್ಬಿಟ್ಟು ಫೈನಲ್ ಏನಿಲ್ಲ ಆಗೋದ್ರಿಂದ ಬಿಟ್ಬಿಡೋದು. ಸರಿನಾ? ಆ ಕೆಲಸವನ್ನ ಮಾಡಬೇಡಿ. ಓಕೆ.